ಸಹೋದರಿ ಖುಷಿಯಾಗಿದ್ದೀರಾ? ಓಂ ಶಾಂತಿ ಸಹೋದರ, ಖುಷಿಯಾಗಿದ್ದೇವೆ. ನಾವು ಇಂದು ಕಾಂತಾರ ಚಿತ್ರದ ಬಗ್ಗೆ ಮಾತನಾಡಲಿದ್ದೇವೆ. ಮೊದಲಿಗೆ ನಾನು ಕಾಂತಾರ ಚಿತ್ರವನ್ನು ನೋಡಲಿಲ್ಲ, ಇದು ಸಾಮಾನ್ಯವಾಗಿ ಬೇರೆ ಚಿತ್ರದಂತೆ ಇರುತ್ತದೆ ಎಂದು ನಿರ್ಲಕ್ಷಿಸಿದೆವು. ಆದರೆ ಆಮೇಲೆ ಎಲ್ಲರೂ ಇದು ಅದ್ಭುತವಾಗಿದೆ ಎಂದು ಹೇಳಿದರು. ಅದನ್ನು ನೋಡುವ ಅವಕಾಶ ತಪ್ಪಿಹೋಯಿತು. ಆದರೆ ಈ ಕಾಂತಾರ ಚಿತ್ರವನ್ನು ಖಂಡಿತ ನೋಡಬೇಕೆಂದುಕೊಂಡು ನೋಡಿದೆವು. ಸಹೋದರಿ, ಕಾಂತಾರ ಚಿತ್ರದ ಬಗ್ಗೆ ನೀವು ಹೇಳಿ. ಈ ಕತೆ ಬುಡಕಟ್ಟು ಜನಾಂಗದವರು, ಆ ಬೆಟ್ಟದ ಜನರ ಕುಲದೇವತೆ ಅಥವಾ ಸಣ್ಣ ದೇವತೆಗಳು ಅವರನ್ನು ಹೇಗೆ ರಕ್ಷಿಸುತ್ತಾರೆ ಎಂಬುದರ ಕುರಿತಾಗಿದೆ. ಅವರು ಶಾಂತಿಯುತವಾದ ಉತ್ತಮ ಗುಣದ ಜನರಾಗಿರುತ್ತಾರೆ. ಆದರೆ ಕೆಲವರು ಅವರಿಗೆ ಕೆಟ್ಟದ್ದನ್ನು ಮಾಡಿ ಅವರ ಭೂಮಿಯನ್ನು ಕಸಿದುಕೊಂಡು ಅದನ್ನು ಕಾರ್ಪೊರೇಟ್ ಆಗಿ ಪರಿವರ್ತಿಸಲು ಬಯಸುತ್ತಾರೆ. ಇಂತಹ ಘಟನೆಗಳು ಹಿಂದಿನ ಕಾಲದಿಂದಲೂ ನಡೆಯುತ್ತಿವೆ. ಹಿಂದಿನ ಕಾಲದಲ್ಲಿ ರಾಜರು ಜನರಿಂದ ಜಮೀನು ಕಸಿದು ತಮ್ಮ ಇಷ್ಟದಂತೆ ಬದಲಾಯಿಸಿ ಅವರನ್ನು ಗುಲಾಮರನ್ನಾಗಿ ಇಟ್ಟುಕೊಳ್ಳುತ್ತಿದ್ದರು. ಈಗಲೂ ಅದೇ ರೀತಿ ಬೆಟ್ಟದ ಜನರ ಭೂಮಿಯನ್ನು ಕಸಿದುಕೊಳ್ಳುವ ಘಟನೆಗಳು ನಡೆಯುತ್ತಿವೆ. ಹಿಂದಿನ ಕಾಂತಾರದಲ್ಲಿಯೂ ಇದೇ ರೀತಿ ಬೆಟ್ಟದ ಜನರ ಭೂಮಿಯನ್ನು ಕಸಿದು ಕಾರ್ಪೊರೇಟ್ ಕಚೇರಿಯನ್ನಾಗಿ ಪರಿವರ್ತಿಸುವ ಘಟನೆ ಇತ್ತು. ಈ ಕಾಂತಾರ ಚಿತ್ರದಲ್ಲಿ ರಾಜರುಗಳ ಕಾಲದಲ್ಲಿ ರಾಜನೇ ಭೂಮಿಯನ್ನು ಕಸಿದು ಜನರನ್ನು ಗುಲಾಮರನ್ನಾಗಿಸಿ ತನಗೆ ದೇವಸ್ಥಾನ ಕಟ್ಟಲು ಅವರನ್ನು ಜೀತದಾಳುಗಳನ್ನಾಗಿ ಇಟ್ಟುಕೊಂಡು ತುಂಬಾ ಹಿಂಸೆ ಕೊಟ್ಟು ಕೆಲಸ ತೆಗೆದುಕೊಳ್ಳುವ ಕಥೆಯಿದೆ. ಆ ದೇವತೆ ಹೇಗೆ ಸಹಾಯ ಮಾಡಿ ಆ ಭೂಮಿಯನ್ನು ಮತ್ತೆ ಅವರಿಗೆ ಮರಳಿ ಕೊಡಿಸುತ್ತದೆ ಎಂಬುದೇ ಕತೆ. ಆ ದೇವತೆ ಹೀರೋನ ದೇಹದಲ್ಲಿ ಪ್ರವೇಶಿಸಿ ಅವರನ್ನು ಹೇಗೆಲ್ಲಾ ಕಾಪಾಡುತ್ತದೆ ಎಂಬುದನ್ನು ಈ ಕಾಂತಾರ ಚಿತ್ರ ತೋರಿಸುತ್ತದೆ. ಕಾಂತಾರ ಅಂದರೆ ದಟ್ಟವಾದ ವನ. ಅಲ್ಲಿ ಒಂದು ಈಶ್ವರೀಯ ಪೂಂತೋಟಂ ಇದೆ ಎಂದು ಹೇಳುತ್ತಾರೆ. ಈ ಈಶ್ವರೀಯ ಪೂಂತೋಟಂ ಬಹಳ ಚೆನ್ನಾಗಿರುತ್ತದೆ. ಅದರಲ್ಲಿ ರಹಸ್ಯಗಳು ಇವೆ. ಅದು ಯಾವಾಗಲೂ ಸುಗಂಧಭರಿತವಾಗಿರುತ್ತದೆ. ಅದನ್ನು ಹಿಡಿಯಬೇಕು, ಅದರೊಳಗೇನೋ ಅತೀಂದ್ರಿಯ ಶಕ್ತಿಗಳಿರುತ್ತವೆ, ನೋಡಬೇಕು ಎಂದು ರಾಜರುಗಳಿಗೆ ಆಸೆ. ಆದರೆ ಹೋಗಿರುವವರು ಜೀವಂತವಾಗಿ ಹಿಂದಿರುಗುವುದಿಲ್ಲ. ಹೀರೋ ಆ ರೀತಿ ಮಾಡುತ್ತಾನೆ ಎಂಬ ಕತೆ ಹೋಗುತ್ತಿರುತ್ತದೆ. ವಾಸ್ತವವಾಗಿ ಆಫ್ರಿಕಾದಲ್ಲಿ ಹಲವು ಕಡೆಗಳಲ್ಲಿ ಇದೇ ರೀತಿ ಚಿನ್ನದಂತಹ ಸಂಪತ್ತು ಇದೆ ಎಂದು ವಶಪಡಿಸಿಕೊಂಡಿದ್ದರು. ಅವತಾರ್ ಚಿತ್ರದಲ್ಲಿಯೂ ಇದೇ ಕತೆ ಬರುತ್ತದೆ. ಅಲ್ಲಿಯೂ ಜನರನ್ನು ಗುಲಾಮರನ್ನಾಗಿ ಮಾಡಿ ಅವರ ಭೂಮಿಯಲ್ಲಿರುವ ಸಂಪತ್ತನ್ನು ಲೂಟಿ ಮಾಡಲಾಗುತ್ತದೆ. ಭಾರತದಲ್ಲಿಯೂ ಬಹುತೇಕ ಇದೇ ಪರಿಸ್ಥಿತಿ ಇತ್ತು. ಆದರೆ ಈ ಕಥೆಯನ್ನು ದೇವರೊಂದಿಗೆ ಬೆರೆಸಿ ತೆಗೆದಿರುವುದು ಇದು ಮೊದಲ ಬಾರಿ ಎಂದು ಅನಿಸುತ್ತದೆ. ಇದು ಬಹಳ ಅದ್ಭುತವಾಗಿ ಮತ್ತು ಭವ್ಯವಾಗಿದೆ. ಇದು ಕೇವಲ ವ್ಯಾಪಾರ ಉದ್ದೇಶದಿಂದ ತೆಗೆದ ಮಾನವ ರೂಪದ ಚಿತ್ರದಂತೆ ಕಾಣುವುದಿಲ್ಲ, ಬದಲಾಗಿ ಜನರ ಮನಸ್ಸಿಗೆ ಭಾವನಾತ್ಮಕವಾಗಿ ಸಂಪರ್ಕಗೊಳ್ಳುತ್ತದೆ. ಅಧ್ಯಾತ್ಮವನ್ನು ಸೇರಿಸಿದ್ದರಿಂದ ಹೀಗಾಗಿದೆ. ಆ ನಟ ಮತ್ತು ನಿರ್ದೇಶಕರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಅದನ್ನು ಖಂಡಿತ ಸಮರ್ಪಣಾ ಭಾವದಿಂದ ಮಾಡಿದ್ದಾರೆ. ನಿರ್ದೇಶಕ ಮತ್ತು ನಟ ಒಂದೇ ವ್ಯಕ್ತಿಯಾಗಿದ್ದಾಗ ಮಾತ್ರ ಇದು ಸಾಧ್ಯ. ಅವರು ಹಣಕ್ಕಾಗಿ ಅಥವಾ ಸಂಬಳಕ್ಕಾಗಿ ನಟಿಸದೆ ತಾವಾಗಿಯೇ ಮಾಡಿದ್ದಾರೆ. 4 ಇದಲ್ಲದೆ ಚಿತ್ರೀಕರಣದ 3-4 ವರ್ಷಗಳ ಕಾಲ ಅವರು ವ್ರತದಲ್ಲಿದ್ದು ಶುದ್ಧರಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದ್ದಾರೆ. ಈ ರೀತಿಯ ಚಿತ್ರಗಳನ್ನು ನಿರ್ಮಿಸುವುದಕ್ಕಾಗಿಯೇ ಅವರು ಚಿತ್ರರಂಗಕ್ಕೆ ಬಂದಿದ್ದಾರೆ ಎಂದು ಅನಿಸುತ್ತದೆ. ಇಲ್ಲಿಯವರೆಗೂ ಬಂದ ಎಲ್ಲಾ ಚಿತ್ರಗಳು ಒಂದು ಕಡೆಯಾದರೆ ಕಾಂತಾರ ಚಿತ್ರವು ಎಲ್ಲವನ್ನೂ ಮೀರಿಸುವಂತೆ ತೆಗೆದಿದ್ದಾರೆ. ಅವತಾರ್ ಚಿತ್ರವು ಇದರ ಹತ್ತಿರವೂ ನಿಲ್ಲಲು ಸಾಧ್ಯವಿಲ್ಲ. ಅವತಾರ್ ತಾಂತ್ರಿಕವಾಗಿ ಮುಂದುವರಿದಿರಬಹುದು, ಆದರೆ ಕಥೆಯನ್ನು ತೆಗೆದುಕೊಂಡು ಹೋಗುವ ವಿಧಾನ ಮತ್ತು ಇನ್ನಿತರ ಅಂಶಗಳನ್ನು ನೋಡಿದರೆ ಇದು ಅದ್ಭುತವಾಗಿದೆ. ಇದರಲ್ಲಿ ಕೆಲವು ವಿಷಯಗಳು ಭಯಂಕರವಾಗಿವೆ. ಉದಾಹರಣೆಗೆ, ಖಳನಾಯಕನು ವಾಸ್ತವವಾಗಿ ಕ್ರೂರನಾಗಿದ್ದಾನೆ, ಆದರೆ ಆ ಕ್ರೂರತೆಯನ್ನು ತೋರಿಸಿಲ್ಲ. ಅದು ಒಂದು ಆಶ್ಚರ್ಯ. ಕ್ಲೈಮ್ಯಾಕ್ಸ್ನಲ್ಲಿ ಮಾತ್ರ ಅವನು ಕ್ರೂರನೆಂದು ಗೊತ್ತಾಗುತ್ತದೆ. ಅಲ್ಲಿಯವರೆಗೂ ಅವನನ್ನು ಒಬ್ಬ ಹಾಸ್ಯನಟನಂತೆ ತೋರಿಸಿಕೊಂಡು ಬರುತ್ತಾರೆ. ಹಾಸ್ಯಕ್ಕೆ ಹೆಸರಾದ ಜಯರಾಮರನ್ನು ಖಳನಾಯಕನಾಗಿ ತೋರಿಸಿರುವುದು ಆಶ್ಚರ್ಯವಾಗಿದೆ. ಅವನು ವಯಸ್ಸಾದ ಮೇಲೆ ಖಳನಾಯಕನಾಗಿ ಬದಲಾಗುತ್ತಾನೆ. ಇದು ಸಹ ಒಂದು ತಿರುವು. ಅದೇ ರೀತಿ ನಾಯಕಿ ಸಹ ವಿಲನ್ ಆಗಿ ಬದಲಾಗುವುದು ಚಿತ್ರದ ಮತ್ತೊಂದು ತಿರುವು. ಇನ್ನೊಂದು ಮುಖ್ಯ ವಿಷಯವೆಂದರೆ ಈ ಚಿತ್ರದಲ್ಲಿ ಪ್ರೇಮವೇ ಇಲ್ಲ. ಒಂದು ಹಾಡಿನಲ್ಲಿ ಮಾತ್ರ ಪ್ರೀತಿ ಸ್ವಲ್ಪ ಇರುವುದು ಕಂಡುಬರುತ್ತದೆ. ಆದರೆ ತಕ್ಷಣ ಅದರಿಂದ ಹೊರಬಂದಂತೆ ಇದೆ. ಆ ಹೀರೋ ಏನಾದರೂ ಮಾಡಿದರೂ ಅದಕ್ಕೆ ವ್ಯಸನಿಯಾಗಲಿಲ್ಲ. ಅವನು ಆ ಹುಡುಗಿಯನ್ನು ನೋಡಿ ಮೋಹಗೊಳ್ಳದೆ ಹೊರಬಂದನು. ತನ್ನ ಜನರೇ ಮುಖ್ಯ, ತನ್ನ ಕುಲವೇ ಮುಖ್ಯ ಎಂದು ಅವರನ್ನು ರಕ್ಷಿಸಲು ಬರುತ್ತಾನೆ. ಆ ಒಂದು ಕ್ಷಣದಲ್ಲಿ ಅವನು ಸುಧಾರಿಸಿಕೊಂಡು ಬಂದನು. ಇನ್ನೊಂದು ಮುಖ್ಯವಾದ ಬಲವೆಂದರೆ ಸಂಗೀತ. ಆ ಸಂಗೀತವೇ ಒಂದು ದೈವಿಕ ಭಾವನೆಯನ್ನು ಪ್ರೇರೇಪಿಸುತ್ತದೆ.
ಆದರೆ ಇದು ತಮಿಳುನಾಡಿಗೆ ಪರಿಚಯವಿಲ್ಲದ ಸಂಗೀತ. ಅವರು ಬುಡಕಟ್ಟು ಜನರ ಸಂಗೀತವನ್ನು ಸರಿಯಾಗಿ ತೆಗೆದುಕೊಂಡು ಬಳಸಿದ್ದಾರೆ. ಅವರು ಏನನ್ನು ಬಳಸುತ್ತಿದ್ದರೋ ಅದನ್ನು ಸರಿಯಾಗಿ ಬಳಸಿದ್ದಾರೆ. ಆ ಸಂಗೀತ ನಿರ್ದೇಶಕ ಪ್ರತಿಭಾವಂತ. ಆದರೆ ಈ ಚಿತ್ರವನ್ನು ನೋಡಿದರೆ ನಾವು ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಂಡೆವು ಎಂದು ಅವರು ಭಾವಿಸಬಹುದು. ಏಕೆಂದರೆ ಆ ಪ್ರತಿಭೆಯನ್ನು ಇಟ್ಟುಕೊಂಡು ಪೊನ್ನಿಯಿನ್ ಸೆಲ್ವನ್ ಸೇರಿದಂತೆ ಕೇವಲ 2-3 ಚಿತ್ರಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಚಿತ್ರವನ್ನು ಸಮರ್ಪಕವಾಗಿ ತೆಗೆದಿಲ್ಲ. ಏಕೆಂದರೆ ಈ ಚಿತ್ರವನ್ನು ನೋಡಿದಾಗ ಪೊನ್ನಿಯಿನ್ ಸೆಲ್ವನ್ ನೆನಪಿಗೆ ಬರುತ್ತದೆ. ಆದರೆ ಪೊನ್ನಿಯಿನ್ ಸೆಲ್ವನ್ ಇದರ ಹತ್ತಿರಕ್ಕೂ ಬರಲು ಸಾಧ್ಯವಿಲ್ಲ. ಅದು ಅವರ ಸ್ಟೈಲ್ ಆಗಿರಬಹುದು. ಆದರೆ ಈ ಹೀರೋ ಕಮ್ ನಿರ್ದೇಶಕರು ಹಾಗೆ ಮಾಡದೆ ಅವರ ಸ್ಟೈಲ್ನಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಂಡಿದ್ದಾರೆ. ಒಬ್ಬ ವ್ಯಕ್ತಿಯು ತಾನೇ ಬದಲಾದರೆ ಮಾತ್ರ ಇದು ಸಾಧ್ಯ, ಇಲ್ಲವಾದರೆ ಸಾಧ್ಯವಿಲ್ಲ. ಇದರಲ್ಲಿ ಆ ಈಶ್ವರಿಯ ಪೂಂತೋಟಂ ಎಂಬ ಪದವನ್ನು ಸುಮಾರು 100 ಬಾರಿ ಹೇಳಿದ್ದಾರೆ ಎಂದು ಅನಿಸುತ್ತದೆ. ಆರಂಭದಿಂದಲೂ ಈಶ್ವರಿಯ ಪೂಂತೋಟಂ ಎಂದು ಬರುತ್ತದೆ. ಆ ಪದ ಹೇಗೆ ಬಂತು? ನಿಜವಾಗಿಯೂ ಕನ್ನಡದಲ್ಲಿ ಅಂತಹ ಕತೆ ಇದೆಯೇ ಎಂದು ತಿಳಿದಿಲ್ಲ. ಆದರೆ ನಿಜವಾಗಿಯೂ ಈಶ್ವರಿಯ ಪೂಂತೋಟಂ ಎಂಬ ಪದವನ್ನು ಹಿಂದೂಗಳು ಬಳಸಬೇಕು. ಆದರೆ ಅವರು ಬಳಸುವುದಿಲ್ಲ, ಏಕೆಂದರೆ ಆ ಒಂದು ಪದದಲ್ಲಿ ಪೂರ್ಣ ಜ್ಞಾನವಿದೆ, ಪೂರ್ಣ ಸತ್ಯವಿದೆ. ಆದರೆ ಇದನ್ನು ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರು ಅಲ್ಲಾಹನ ಪೂಂತೋಟಂ ಎಂದು ಕರೆಯುತ್ತಾರೆ. ಅವರು ಅದನ್ನು ಏದೆನ್ ಪೂಂತೋಟಂ ಎಂದು ಕರೆಯುತ್ತಾರೆ. ಆ ಅಲ್ಲಾಹನ ಪೂಂತೋಟಂ, ಏದೆನ್ ಪೂಂತೋಟಂ ಮತ್ತು ಈಶ್ವರಿಯ ಪೂಂತೋಟಂ ಎಲ್ಲವೂ ಒಂದೇ ವಿಷಯವನ್ನು ಸೂಚಿಸುತ್ತವೆ. ಆದರೆ ಈ ಚಿತ್ರದಲ್ಲಿ ಈಶ್ವರಿಯ ಪೂಂತೋಟಂ ಎಂದು ಹೇಳುತ್ತಾರೆಯೇ ಹೊರತು ಆ ರೀತಿ ಸುಂದರವಾದ ಸ್ಥಳವನ್ನು ತೋರಿಸಿಲ್ಲ. ಇದರಲ್ಲಿ ಯಾವುದೋ ಒಂದು ಕಾಡಿನೊಳಗೆ ಅವತಾರ್ನಲ್ಲಿರುವಂತಹ ಶಕ್ತಿ ಇದೆ ಎಂದು ತೋರಿಸಿದ್ದಾರೆ. ಆ ಶಕ್ತಿಯನ್ನು ಪಡೆಯಬೇಕು ಎನ್ನುವ ರೀತಿಯಲ್ಲಿ ತೆಗೆದಿದ್ದಾರೆ. ಆ ಈಶ್ವರಿಯ ಪೂಂತೋಟಂ ಅನ್ನು ಅಪಹರಿಸಬೇಕು. ಅದೇ ಅಲ್ಲಿನ ಸಮಸ್ಯೆ. ಆದರೆ ಚಿತ್ರವನ್ನು ತೆಗೆದ ರಿಷಬ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಆದರೆ ನಿಜವಾಗಿಯೂ ಈಶ್ವರಿಯ ಪೂಂತೋಟಂ ಎಂದು ಒಂದು ಇದೆ. ಅದಕ್ಕಾಗಿ ನಿಜವಾಗಿಯೂ ಬಹಳ ಯುದ್ಧ ನಡೆದಿದೆ ಎಂದು ಅವರಿಗೂ ತಿಳಿದಿಲ್ಲ, ಏಕೆಂದರೆ ಕರ್ನಾಟಕದಲ್ಲಿ ಆ ರೀತಿಯ ಒಂದು ಸ್ಥಳ ಇರಬಹುದು. ಆದರೆ ಅದು ಹೆಸರಿನಲ್ಲಿ ಮಾತ್ರ ಇರಬಹುದು. ಒಂದು ವೇಳೆ ಇದ್ದಿದ್ದರೂ ಈಗ ರಾಮೇಶ್ವರಂ ಎಂದು ಇದೆ. ರಾಮ ಬಂದಿದ್ದ ಎಂದು ಹೇಳುತ್ತಾರೆ. ಆದರೆ ನಿಜವಾಗಿ ರಾಮ ಬಂದಿರಲಿಲ್ಲ. ರಾಮ ಇದ್ದ ಕಾಲದಲ್ಲಿ ರಾಮೇಶ್ವರಂ ಎಂಬ ಸ್ಥಳವೇ ಇರಲಿಲ್ಲ. ದೆಹಲಿ ಸುತ್ತಮುತ್ತಲಿನ ಪ್ರದೇಶ ಮಾತ್ರ ಇತ್ತು. ಆಗ ಭಾರತ ಮಾತ್ರವಲ್ಲ, ಇಡೀ ಪ್ರಪಂಚವೇ ದೆಹಲಿ ಸುತ್ತಮುತ್ತಲಿನ ಪ್ರದೇಶವಾಗಿತ್ತು. ದಕ್ಷಿಣ ಭಾರತ ಎಂದು ಇರಲೇ ಇಲ್ಲ. ಅದು ನರಕವಾದಾಗ ಮಾತ್ರ ಬದಲಾಗುತ್ತದೆ. ಆಗ ಈ ಭಾರತ ಭೂಮಿಯೇ ಈಶ್ವರಿಯ ಪೂಂತೋಟಮಾಗಿತ್ತು. ಅಲ್ಲಿಯೇ ರಾಮ ಮತ್ತು ಕೃಷ್ಣರು 33 ಕೋಟಿ ದೇವತೆಗಳು ವಾಸಿಸಿದ್ದರು. ಅವರು ಸಹ ಅಲ್ಲಿ ಈಶ್ವರಿಯ ಗಣಗಳು ಎಂದು ಹೇಳುತ್ತಿರುತ್ತಾರೆ. ದೇವತೆ ಎಂದು ಹೇಳುತ್ತಾರೆ. ಆ ದೇವತೆ ಎನ್ನುವುದು ಸ್ವರ್ಗದಲ್ಲಿ ಮೊದಲ 2500 ವರ್ಷಗಳು ಇದೇ ಭಾರತ ಭೂಮಿಯು ಸ್ವರ್ಗವಾಗಿತ್ತು. ಮುಂದಿನ 2500 ವರ್ಷಗಳು ನರಕವಾಗಿ ಮಾರ್ಪಟ್ಟಿದೆ. ಆ ನರಕದ ಕೊನೆಯಲ್ಲಿ ನಾವು ಈಗ ಇದ್ದೇವೆ. ಆ ನರಕದ ಕೊನೆಯಲ್ಲಿ ನಾವು ದೇವರ ಜ್ಞಾನವನ್ನು ಹೇಳುತ್ತಿದ್ದೇವೆ. ಬ್ರಹ್ಮಕುಮಾರಿಯರ ಮೂಲಕ ಹೇಳುತ್ತಿದ್ದೇವೆ. ಇನ್ನೊಂದು ವಿಷಯ, ಬಾಬಾ ವಾಂಗಾ, ನಾಸ್ಟ್ರಾಡಮಸ್ ಇವರಂತಹ ದಾರ್ಶನಿಕರು ಹೇಳಿದ ಪ್ರಕಾರ ಪ್ರಪಂಚದ ವಿನಾಶವು ಬಹುತೇಕ ಹತ್ತಿರ ಬಂದಿದೆ ಎಂದು ಹೇಳುತ್ತಾ ಬರುತ್ತಿದ್ದಾರೆ. ವಿಜ್ಞಾನವು ಸಹ ಇದನ್ನೇ ಹೇಳುತ್ತಿದೆ. ಈಗ ಅವತಾರ್ ಚಿತ್ರವು ಸಹ ಒಂದು ರೀತಿಯಲ್ಲಿ ದೇವರನ್ನು ವ್ಯಕ್ತಪಡಿಸುವ ಪ್ರಯತ್ನವೇ ಆಗಿದೆ. ಅದೇ ರೀತಿ ಈ ಚಿತ್ರವೂ ಸಹ. ಏಕೆಂದರೆ ಈ ಪದವು ಹೀಗಿತ್ತು. ಈಶ್ವರಿಯ ಪೂಂತೋಟಂ ಎಂದು ಕೇಳಿದಾಗ ಈ ಪದ ಹೇಗೆ ಬಂತು ಎಂದು ನಾವೇ ಬಳಸುತ್ತಿರಲಿ. ಇದನ್ನು ದೇವರು ಹೇಳಿದ್ದಾರೆ. ಮುರಳಿಯಲ್ಲಿ ಅಲ್ಲಾಹನ ಪೂಂತೋಟಂ ಎಂದು ಹೇಳುತ್ತಾರೆ. ಆದರೆ ಸರಿಯಾಗಿ ಹೇಳಬೇಕೆಂದರೆ ಅದು ಈಶ್ವರಿಯ ಪೂಂತೋಟಂ ಆಗಿತ್ತು. ಇದೇ ಭಾರತ ಭೂಮಿ ಆ ಈಶ್ವರಿಯ ಪೂಂತೋಟಂ ಆಗಿತ್ತು. ಅಲ್ಲಿ ಸಿಂಹ ಮತ್ತು ಹಸು ಒಟ್ಟಿಗೆ ನೀರು ಕುಡಿಯುತ್ತಿದ್ದವು ಎಂದು ಬೈಬಲ್ ಮತ್ತು ಕುರ್ಆನ್ನಲ್ಲಿಯೂ ಬರೆಯಲಾಗಿದೆ. ಇದರರ್ಥ ಪ್ರಾಣಿಗಳು ಸಹ ಅಷ್ಟು ಪ್ರೀತಿಯಿಂದ ಇರುತ್ತಿದ್ದವು. ಅವು ಸಸ್ಯಗಳನ್ನು ಮಾತ್ರ ತಿನ್ನುತ್ತಿದ್ದವು. ಅಂತಹ ಒಂದು ಪ್ರಪಂಚವಾಗಿ ಇದೇ ಭಾರತ ಭೂಮಿ ಇತ್ತು. ಆಗ ಮನುಷ್ಯರ ಬಗ್ಗೆ ಕೇಳಬೇಕಾಗಿಲ್ಲ, ಅವರು ಅಷ್ಟು ಪ್ರೀತಿಯಿಂದ ಇರುತ್ತಿದ್ದರು. ಆದರೆ ಅಲ್ಲಿ ಈ ರೀತಿ ಜಗಳವಾಡುವುದು, ಅದನ್ನು ಅಪಹರಿಸುವುದು ಎಂಬುದು ಇರುತ್ತಿರಲಿಲ್ಲ. ಅಲ್ಲಿ ಬೇರೆ ಧರ್ಮವಾಗಲಿ ಬೇರೆ ದೇಶವಾಗಲಿ ಇರಲಿಲ್ಲ. 2500 ವರ್ಷಗಳ ಕಾಲ ಭಾರತವಾಸಿಗಳು ಮಾತ್ರವೇ ಈ ಭೂಮಿಯ ಮಕ್ಕಳು. ಅವರೇ ಪ್ರಪಂಚವನ್ನು ಆಳಿದವರು. ಇದು ಎಷ್ಟು ದೊಡ್ಡ ವಿಷಯ!
ಆದರೆ ಹೇಗೆ ಆಡಳಿತ ನಡೆಯುತ್ತಿತ್ತು ಎಂದರೆ ಲಕ್ಷ್ಮೀನಾರಾಯಣರೇ ಮೊದಲ ರಾಜ ಮತ್ತು ರಾಣಿ. ಅವರ ಆಡಳಿತವೇ ನಡೆಯುತ್ತಿತ್ತು. ಆದರೆ ಆ ರಾಜ್ಯವನ್ನು ಅಪಹರಿಸಬೇಕು ಎಂಬ ಯೋಚನೆ ಯಾರಿಗೂ ಬರುತ್ತಿರಲಿಲ್ಲ. ಅದಕ್ಕೆ ಬೇಕಾದ ಪರಿಸ್ಥಿತಿಯೂ ಇರುತ್ತಿರಲಿಲ್ಲ, ಯೋಚನೆಯೂ ಇರುತ್ತಿರಲಿಲ್ಲ. ಏಕೆಂದರೆ ಆ ಸಮಯದಲ್ಲಿ ಪರಿಸ್ಥಿತಿ ಇರುತ್ತಿರಲಿಲ್ಲ. ಈಗ ಸಾಮಾನ್ಯವಾಗಿ ಮಗನೇ ರಾಜನಾಗುತ್ತಾನೆ. ಆದರೆ ಅಲ್ಲಿ ಹೇಗಪ್ಪ ಎಂದರೆ ಮೊದಲು ಒಂದು ಮಗು ಜನಿಸುತ್ತದೆ ಅಥವಾ ಹಿರಿಯ ಮಗನೇ ಸಿಂಹಾಸನ ಏರುತ್ತಾನೆ. ಸಮಸ್ಯೆ ಯಾವಾಗ ಬರುತ್ತದೆ ಎಂದರೆ ಶಾಹಜಹಾನ್ ಇವರ ಇತಿಹಾಸಗಳನ್ನು ನೋಡಿದರೆ ಅವನು ಅನೇಕ ವಿವಾಹಗಳನ್ನು ಮಾಡಿಕೊಳ್ಳುತ್ತಾನೆ. ಆಗ ಅನೇಕ ಮಕ್ಕಳು ಜನಿಸುತ್ತಾರೆ. ಆಗ ಸ್ವಂತ ಸಹೋದರನಾಗಿದ್ದರೂ ಒಂದೇ ತಾಯಿಗೆ ಹುಟ್ಟಿದವರಾಗಿದ್ದರೂ ಕೊಲೆ ಮಾಡುತ್ತಾನೆ. ಆಡಳಿತ ಹಿಡಿಯಲು ಇನ್ನೊಬ್ಬ ತಾಯಿಯ ಮಕ್ಕಳ ಬಗ್ಗೆ ಕೇಳುವ ಅವಶ್ಯಕತೆಯೇ ಇಲ್ಲ, ತಾಯಿಯನ್ನು ಸಹ ಕೊಲೆ ಮಾಡುತ್ತಾನೆ. ಇದೆಲ್ಲ ಯಾವಾಗ ನಡೆಯುತ್ತದೆ ಎಂದರೆ ನರಕವಾದ ನಂತರ. ಅದು ನರಕದಲ್ಲಿ ಸಹ 1000 ವರ್ಷ ನಡೆಯುವುದಿಲ್ಲ, ಅದರ ನಂತರ ಕಲಿಯುಗ ಬಂದಾಗ ನಡೆಯುತ್ತದೆ. ಈ ಇತಿಹಾಸವೇ ನಮಗೆ ತಿಳಿದಿದೆ. ರಾಜಾರಾಣಿ ಎಂದರೆ ಕುತಂತ್ರ ಮಾಡುವವರು, ಕೊಲೆ ಮಾಡುವವರು ಎಂದು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕುಳಿತು ಹೋಗಿದೆ. ಮಣ್ಣಾಸೆ, ಪೊನ್ನಾಸೆ ಇವುಗಳಿಗಾಗಿ ರಾಜಾರಾಣಿಯರು ದೇಶವನ್ನು ಹಿಡಿಯಲು ಹೋಗುತ್ತಿದ್ದರು. ಒಂದು ದೇಶವನ್ನು ಹಿಡಿಯಲು ಹೋಗುತ್ತಿದ್ದರು. ಅದಕ್ಕಾಗಿಯೇ ಮಹಾತ್ಮ ಗಾಂಧಿಯವರು ಏನು ತಪ್ಪು ತಿಳಿದುಕೊಂಡರೆಂದರೆ ರಾಜಾರಾಣಿಯ ಆಡಳಿತ ಇರುವುದರಿಂದಲೇ ಇವರು ಜಗಳವಾಡುತ್ತಿದ್ದಾರೆ. ಭಾರತ ತುಂಡು ತುಂಡಾಗಿ ಹೋಯಿತು. ಆದ್ದರಿಂದ ನಾವು ಎಲ್ಲರನ್ನೂ ಒಟ್ಟುಗೂಡಿಸಬಹುದು, ಒಂದೇ ಭಾರತ ಎಂದು. ಸರಿ, ಭಾರತ ಒಂದಾಗಿಯೇ ಇದೆ. ಆದರೆ ಒಂದೊಂದು ರಾಜ್ಯವೂ ಒಂದಾಗಿದೆ. ಕೇಂದ್ರವು ಹೇಳುವುದನ್ನು ಎಲ್ಲಾ ರಾಜ್ಯಗಳು ಕೇಳುತ್ತಿವೆ. ಅದನ್ನು ವಿರೋಧಿಸಿ ತಾನೇ ಮಾತನಾಡುತ್ತಿದ್ದಾರೆ. ಆದ್ದರಿಂದ ಆ ಗುಣ ಹಾಗೇ ಇದೆ. ಆಗ ಕತ್ತಿ ಹಿಡಿದು ಜಗಳವಾಡಿದರು. ಈಗ ಏನು ಹೇಳುವುದು, ತಪ್ಪಾಗಿ ಅವರ ಬಗ್ಗೆ ಪ್ರಚಾರ ಮಾಡುವುದು. ಈ ರೀತಿ ಇದೆ. ಭಾರತದ ಬಗ್ಗೆ ಹೊರಗಿನವರು ಈಗ ತಪ್ಪು ಮಾತನಾಡುತ್ತಾರೆ. ಆದರೆ ಯಾವಾಗ ಈ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಬಂದಿದೆಯೋ ಅಂದಿನಿಂದಲೇ ಒಬ್ಬರನ್ನೊಬ್ಬರು ತಪ್ಪು ಮಾತನಾಡಲು ಪ್ರಾರಂಭಿಸಿದರು. ಸ್ವಾತಂತ್ರ್ಯ ಪಡೆಯುವಾಗಲೇ ಅಂಬೇಡ್ಕರ್ ಮಹಾತ್ಮ ಗಾಂಧಿಯವರ ವಿರುದ್ಧ ಮಾತನಾಡುತ್ತಿದ್ದರು. ಅಲ್ಲಿಯೇ ಭಾರತ ಒಡೆಯಿತು. ಭಾರತ ಮತ್ತು ಪಾಕಿಸ್ತಾನ ಬೇರೆಯಾಯಿತು. ಆಗ ಸಮಸ್ಯೆ ರಾಜಾರಾಣಿಯ ಆಡಳಿತದಲ್ಲಿ ಇರಲಿಲ್ಲ, ಏಕೆಂದರೆ ರಾಜಾರಾಣಿಯ ಆಡಳಿತವನ್ನು ರಚಿಸಿದವನೇ ದೇವರು. ಬೈಬಲ್ನಲ್ಲಿ ಇರುತ್ತದೆ. ಅದು ರಾಜಾರಾಣಿಯ ಆಡಳಿತವನ್ನು ದೇವರು ರಚಿಸುವಂತೆ ಇರುತ್ತದೆ. ಸಾಲಮನ್ ಮೊದಲ ಮಹಾರಾಜನಾಗಿರುತ್ತಾನೆ. ಆಗ ಸಾಲಮನ್ನ ಅಥವಾ ದಾವೀದ ಗೊತ್ತಿಲ್ಲ, ಮೊದಲ ರಾಜ. ಹಾಗಾಗಿ ಆಗ ಈ ಭಾರತ ಭೂಮಿಯೇ ದೇವರ ಪೂಂತೋಟಂ ಆಗಿತ್ತು. ಪೂಂತೋಟಂ ಎಂದರೆ ಹೂಗಳ ತೋಟ. ಅದು ಹಾಗೆಯೇ ಇರುತ್ತದೆ. ಇಡೀ ಪ್ರಪಂಚವೇ ಸುಂದರವಾಗಿತ್ತು. ಆದರೆ ಮುಖ್ಯವಾಗಿ ಆ ಪೂಂತೋಟಂ ಎಂದು ಹೇಳುವುದು ಆ ಸ್ಥಳವನ್ನು ಇಟ್ಟುಕೊಂಡು ಅಲ್ಲ. ಮನುಷ್ಯರು ಹೂವುಗಳಂತೆ ಇರುತ್ತಾರೆ, ಸುಂದರವಾಗಿಯೂ ಇರುತ್ತಾರೆ. ಗುಣವೂ ಹಾಗೆಯೇ ಇರುತ್ತದೆ. ದೇವಸ್ಥಾನದಲ್ಲಿ ನೋಡಿ ದೇವರಿಗೆ ನೋಡುತ್ತಲೇ ಇರಬೇಕು ಎನ್ನುತ್ತಾರೆ. ವಿಷ್ಣುವನ್ನು ನೋಡಿದರೆ ಹಾಗೆ ಅನಿಸುತ್ತದೆ. ಆದರೆ ಅವರ ರೂಪ ಮಾತ್ರವಲ್ಲ, ಗುಣವೂ ಹಾಗೆಯೇ ಇರುತ್ತದೆ. ರಾಜಾರಾಣಿ ಮಾತ್ರವಲ್ಲ, ಪ್ರಜೆಗಳೇ ಅಷ್ಟು ಪ್ರೀತಿಯಿಂದ ಇರುತ್ತಿದ್ದರು. ಹಾಗಾಗಿ ಅವರು ಹೂವುಗಳಂತೆ ಇದ್ದಾರೆ ಎಂಬ ಕಾರಣಕ್ಕೆ ಅದು ಹೂಗಳ ತೋಟ. ಆ ಹೂವುಗಳು ಅಲ್ಲಿ ಹೇಗೆ ಬಂದವು? ಏಕೆಂದರೆ ಅದು ಯಾವಾಗಲೂ ಹಾಗೆ ಇರಲಿಲ್ಲ. ಅದಕ್ಕೂ ಮೊದಲು ಅದು ಮುಳ್ಳಿನ ಕಾಡು ಆಗಿತ್ತು. ಮುಳ್ಳಿನ ಕಾಡನ್ನು ನಾಶ ಮಾಡಿ ಪೂಂತೋಟಂ ಆಗಿ ಬದಲಾಯಿಸುತ್ತಾರೆ. ಅದನ್ನು ಮಹಾಭಾರತದಲ್ಲಿ ಪಾಂಡವರು ಇಂದ್ರಪ್ರಸ್ಥವನ್ನಾಗಿ ಬದಲಾಯಿಸುತ್ತಾರೆ. ಒಂದು ಮುಳ್ಳಿನ ಕಾಡನ್ನು ಹಾವುಗಳು ಮತ್ತು ರಾಕ್ಷಸರು ವಾಸಿಸುವ ಕಾಡನ್ನು ಪೂಂತೋಟಂ ಆಗಿ ಬದಲಾಯಿಸುತ್ತಾರೆ. ಅದು ಇದೇ ಭಾರತ ಭೂಮಿ. ಏಕೆಂದರೆ ಇದು ಕಾಲಚಕ್ರ. ಈಗ ಸ್ವರ್ಗದ ಆರಂಭಕ್ಕೆ ಮೊದಲು ಕಲಿಯುಗ ಇತ್ತು. ಈಗ ಕಲಿಯುಗ ಇದೆ. ಕಲಿಯುಗದ ನಂತರ ಮತ್ತೆ ಸ್ವರ್ಗ ಬರಲಿದೆ. ಇದು ಮತ್ತೆ ಮತ್ತೆ ನಡೆಯುತ್ತದೆ. ಮೊದಲ 2000 ವರ್ಷ ಸ್ವರ್ಗ, ಮುಂದಿನ 2000 ವರ್ಷ ನರಕ. ನರಕದ ಕೊನೆಯ ಇನ್ನೊಂದು 100 ವರ್ಷ ದೇವರು ಬರುತ್ತಾರೆ. ಆ ಚಿತ್ರದಲ್ಲಿ ಈಶ್ವರೀಯ ಗಣಗಳು ಬಂದರು. ನಾವು ನಿನ್ನೆ ಸೃಷ್ಟಿಕದಲ್ಲಿಯೂ ಇದನ್ನು ಹೇಳಿದೆವು. ದೇವರು ಏನನ್ನೂ ಮಾಡುವುದಿಲ್ಲ, ಮನುಷ್ಯರ ಮೂಲಕ ಮಾಡುತ್ತಾರೆ ಎಂದು. ಆದರೆ ಕೊನೆಯಲ್ಲಿ ದೇವರೇ ಬರುತ್ತಾರೆ. ಅದು ಬೈಬಲ್ ಮತ್ತು ಕುರ್ಆನ್ನಲ್ಲಿಯೂ ಇರುತ್ತದೆ. ಕೊನೆಯಲ್ಲಿ ಬೈಬಲ್ನಲ್ಲಿ ಇರುತ್ತದೆ, ಕೊನೆಯಲ್ಲಿ ಬರುತ್ತಾರೆ ಎಂದು. ಆದರೆ ಅವರಿಗೆ ಯೇಸುವೋ ಅಥವಾ ದೇವರೋ ಎಂಬ ಗೊಂದಲ ಬರುತ್ತದೆ. ಏಕೆಂದರೆ ಅವರು ಯೇಸುವನ್ನು ದೇವರೆಂದು ಭಾವಿಸಿರುವುದರಿಂದ ಆ ಗೊಂದಲ. ಕೊನೆಯಲ್ಲಿ ಬರುವುದು ದೇವರು.
ಏಕೆಂದರೆ ಯೇಸು ಧರ್ಮವನ್ನು ರಚಿಸಲು ಬಂದರು. ನಬಿ ಧರ್ಮವನ್ನು ರಚಿಸಲು ಬಂದರು. ಬುದ್ಧ ಧರ್ಮವನ್ನು ರಚಿಸಲು ಬಂದರು. ಧರ್ಮ ಎಂದರೆ ಇನ್ನೊಂದು ವಿಭಜನೆ. ವಿಭಜನೆ ಬಂದಂತೆಲ್ಲ ನರಕವಾಗುತ್ತದೆ. ಆದರೆ ವಿಭಜನೆ ಇಲ್ಲದ ಪ್ರಪಂಚವನ್ನು ಸೃಷ್ಟಿಸಲು ದೇವರು ಬರುತ್ತಾರೆ. ಆದರೆ ದೇವರು ಬರುವ ಸಮಯ ಪ್ರಪಂಚ ನಾಶವಾಗುವ ಮೊದಲು. ಅವರು ಬರುವುದರಿಂದ ನಾಶವಾಗುವುದಿಲ್ಲ, ನಾಶವಾಗುವ ಮೊದಲು ಅವರು ಬರುತ್ತಾರೆ. ಬಂದು ಪ್ರಪಂಚ ನಾಶವಾಗಲಿದೆ. ಆದರೆ ನೀವು ನಾಶವಾಗುವುದಿಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ನೀವು ನಾಶವಾಗುವ ದೇಹವಲ್ಲ, ನೀವು ಆತ್ಮ, ಈಗ ಮಾತ್ರ ಅದು ಬೇಕು. ನೀವು ನಾಶವಾಗುವ ದೇಹವಲ್ಲ ಎಂದು ಏಕೆ ಹೇಳುತ್ತಾರೆಂದರೆ, ಇಷ್ಟಕ್ಕೆ ಯುಗ ಮುಗಿಯುವುದಿಲ್ಲ, ಯುಗ ಬದಲಾಗಲಿದೆ. ಅಲ್ಲಿ ಎಲ್ಲರಿಗೂ ಉತ್ತಮ ಗುಣವಿರುತ್ತದೆ. ಅಂತಹವರಾಗಿ ನೀವು ಅಲ್ಲಿ ಹುಟ್ಟಲಿದ್ದೀರಿ. ನೀವು ಇಲ್ಲಿ ಆ ಗುಣವನ್ನು ಸೃಷ್ಟಿಸಿದರೆ ಮಾತ್ರ ಅಲ್ಲಿ ಹೋಗಿ ಹುಟ್ಟುತ್ತೀರಿ ಎಂದು ಹೇಳುತ್ತಾರೆ. ಏಕೆಂದರೆ ಆತ್ಮ ಗುಣವನ್ನು ತೆಗೆದುಕೊಂಡು ಹೋಗುತ್ತದೆ. ಆಗ ನಿಜವಾಗಿಯೂ ಅಲ್ಲಾಹನ ಪೂಂತೋಟಂ ಸೂಕ್ಷ್ಮವಾಗಿ ಇಲ್ಲಿಯೇ ಸೃಷ್ಟಿಯಾಗುತ್ತದೆ. ಅಲ್ಲಿ ಸ್ಥೂಲವಾಗಿ ಪ್ರಪಂಚ ಸುಂದರವಾಗಿರುತ್ತದೆ. ಆದರೆ ಅಲ್ಲಿ ಇರುವ ಮನುಷ್ಯರು ಇಲ್ಲಿಯೇ ಈಗ ಸೃಷ್ಟಿಯಾಗುತ್ತಿದ್ದಾರೆ. ಇದು ಇಲ್ಲಿನ ಮುಖ್ಯ ವಿಷಯ. ವಾಸ್ತವವಾಗಿ ಆ ಚಿತ್ರದಲ್ಲಿ ವ್ಯಾಪಾರಕ್ಕಾಗಿ ಪೋರ್ಚುಗೀಸರು, ಅರಬ್ಬರು ಬರುವಂತೆ ತೋರಿಸುತ್ತಾರೆ. ಹಾಗೆ ಬಂದಾಗ ಭಾರತವನ್ನು ಹಿಡಿಯಬೇಕು ಎಂದು ಅವರಿಗೆ ಅನಿಸುತ್ತದೆ. ಸಂಪತ್ತು ಹೆಚ್ಚಾಗಿರುವುದನ್ನು ನೋಡಿ. ಆದರೆ ಈ ಸಂಪತ್ತು ಸ್ವರ್ಗದಲ್ಲಿ ಇದ್ದ ಸಂಪತ್ತಿನ ಉಳಿದ ಭಾಗವೇ ಈಗ ಇರುವುದು. ಸರಿಯಾಗಿದೆ. ಅದನ್ನು ಅಪಹರಿಸಲು ಬರುತ್ತಿದ್ದಾರೆ. ಅಲ್ಲಾಹನ ಪೂಂತೋಟವನ್ನು ಅಪಹರಿಸಲು ಬಂದಿದ್ದಾರೆ. ಏಕೆಂದರೆ ಅಲ್ಲಾಹನು ಎಲ್ಲರಿಗೂ ಸಾಮಾನ್ಯನು. ಅಲ್ಲಾಹ ಎನ್ನುವುದೇ ಶಿವಪರಮಾತ್ಮ, ಶಿವನನ್ನೇ ಅಲ್ಲಾಹ ಪರಮಪಿತ ಎಂದು ಹೇಳುತ್ತೇವೆ. ಅವರು ಕೆಂಪು ಬಣ್ಣದ ಸೂಕ್ಷ್ಮಲೋಕದಲ್ಲಿ ನಕ್ಷತ್ರದಂತಿದ್ದಾರೆ. ಆತ್ಮರಾದ ನಾವು ಸಹ ಅಲ್ಲಿಂದಲೇ ಈ ಭೂಮಿಗೆ ಬಂದೆವು. ಸ್ವರ್ಗದಲ್ಲಿ ಮರುಜನ್ಮ ತೆಗೆದುಕೊಳ್ಳುತ್ತಾ 2500 ವರ್ಷಗಳ ನಂತರ ನರಕವಾಗಿ ಬದಲಾಗುತ್ತದೆ. ಕಾರಣ ನಮ್ಮ ಗುಣ ಕೆಳಮಟ್ಟದ್ದಾಗಿ ಬದಲಾಗುತ್ತದೆ. ಸ್ವಲ್ಪ ಸ್ವಲ್ಪವಾಗಿ. ತಕ್ಷಣ ಬದಲಾಗುವುದಿಲ್ಲ, ಈಗೀಗ ತಕ್ಷಣ ಗುಣ ಬದಲಾಗುತ್ತದೆ. ಕೊನೆಯ ಇನ್ನೊಂದು 100 ವರ್ಷ ಮಾತ್ರ ದೇವರು ಬರುತ್ತಾರೆ. ಬಂದು 90 ವರ್ಷಗಳಾಗಿವೆ. ಇನ್ನು ಕೆಲವು ವರ್ಷಗಳು ಮಾತ್ರ ಇವೆ. ಅದರೊಳಗೆ ನಾವು ನಮ್ಮ ಗುಣವನ್ನು ಬದಲಾಯಿಸಬೇಕು. ಅದಕ್ಕೆ ಏನು ಮಾಡಬೇಕು ಎಂದರೆ ದೇವರು ಹೇಳುತ್ತಾರೆ, ನಿಮ್ಮ ಗುಣ ಕೆಟ್ಟು ಹೋಗಲು ಕಾರಣವೇ ನೀವು ನಾಶವಾಗುವ ದೇಹವೆಂದು ಭಾವಿಸಿದ್ದು. ಆಗ ದೇಹವೆಂದು ಭಾವಿಸಿದಾಗ ದೇಹದ ಮೂಲಕವೇ ಆನಂದವನ್ನು ಅನುಭವಿಸಲು ಸಾಧ್ಯ. ಇಂದ್ರಿಯ ಸುಖಕ್ಕೆ ಗುಲಾಮರಾದಿರಿ. ಮುಂದೆ ಈ ದೇಹವೇ ನಾನು ಎಂಬ ಮಮಕಾರವೂ ಬಂತು. ಆಗ ನನ್ನ ಮಗುವಿಗೆ, ನನ್ನ ಹೆಂಡತಿಗೆ, ನನ್ನ ಮೊಮ್ಮಗನಿಗೆ ನಾನು ಇರುವಾಗಲೇ ಎಷ್ಟು ಆಸ್ತಿ ಸೇರಿಸಲು ಸಾಧ್ಯವೋ ಅಷ್ಟನ್ನು ಸೇರಿಸಿ ಇಡಬೇಕು. ಅದು ಒಳ್ಳೆಯ ರೀತಿಯಲ್ಲಿ ಆಗಿರಲಿ ಅಥವಾ ಕೆಟ್ಟ ರೀತಿಯಲ್ಲಿ ಆಗಿರಲಿ ಎಂದು ಪಾಪ ಮಾಡಲು ಪ್ರಾರಂಭಿಸುತ್ತಾನೆ. ಆದರೆ ಈ ಮಾಡಿದ ಪಾಪಕ್ಕಾಗಿ ಇನ್ನೊಂದು ದೇಹವನ್ನು ತೆಗೆದುಕೊಂಡು ನೀವು ಅನುಭವಿಸಬೇಕಾಗುತ್ತದೆ ಎಂದು ತಿಳಿದಿದ್ದರೆ ಅದನ್ನು ಮಾಡಿರಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ದೇವರು ಹೇಳುತ್ತಾರೆ, ಈ ರೀತಿ ಪಾಪ ಮಾಡಿ ಮಾಡಿ ಇವತ್ತು ಇಷ್ಟು ಕೊರೋನಾದಂತಹ ಅನೇಕ ರೀತಿಯ ರೋಗಗಳು ಬಂದಿವೆ. ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಒಂದು ಆತಂಕದಲ್ಲಿಯೇ ಇರುತ್ತಾರೆ. ಈ ಆತಂಕವೇ ಅಲ್ಲಿ ಇರುವುದಿಲ್ಲ. ಅಲ್ಲಿ ಅಕಾಲ ಮರಣ ಇರುವುದಿಲ್ಲ. 150 ವರ್ಷ ಆಯುಷ್ಯ ಅಷ್ಟೇ ಅಲ್ಲ, ಅವರು ನಾಶವಾಗುವ ದೇಹ ಎನ್ನುವ ಭಾವನೆಯಲ್ಲಿ ಇರುವುದಿಲ್ಲ, ಆತ್ಮ ಎಂಬ ಭಾವನೆಯಲ್ಲಿ ಇರುತ್ತಾರೆ. ಆತ್ಮ ಎಂದರೆ ಜೀವ. ಅದು ಭ್ರೂಮಧ್ಯದಲ್ಲಿ ನಕ್ಷತ್ರದಂತೆ ಹೊಳೆಯುವುದರಿಂದಲೇ ಇಲ್ಲಿ ಪೊಟ್ಟು ಇಡುವ ಪದ್ಧತಿ ಇದೆ. ತನ್ನನ್ನು ಆತ್ಮವೆಂದು ಅರಿತು ಬೇರೆಯವರನ್ನೂ ಆತ್ಮ ಎಂಬ ಭಾವನೆಯಲ್ಲಿಯೇ ಮಾತನಾಡುತ್ತಾರೆ. ಪುರುಷರು ಮತ್ತು ಸ್ತ್ರೀಯರು ಬಹಳ ಸುಂದರವಾಗಿಯೂ ಇರುತ್ತಾರೆ. ಆದರೂ ಅವರ ಬುದ್ಧಿಯು ದೇಹದ ಆಕರ್ಷಣೆಯಲ್ಲಿ ಹೋಗುವುದಿಲ್ಲ. ಮೊದಲು ಹೋದರೆ ತಾನೇ ಮೋಹಗೊಳ್ಳುವುದು. ಆಗ ಆತ್ಮದ ಮೇಲೆ ಗಮನ ಇರುತ್ತದೆ. ಆಗ ಏನಾಗುತ್ತದೆ ಎಂದರೆ ಒಳಗಿನಿಂದಲೇ ಆನಂದ ಇರುತ್ತದೆ. ಏಕೆಂದರೆ ಅದು ಆತ್ಮದ ನಿಜವಾದ ಗುಣ. ಆಗ ಒಳಗೊಳಗೆ ಆನಂದ ಇರುವಾಗ ಸುತ್ತಲಿರುವ ಪ್ರಪಂಚವೂ ಆನಂದವಾಗಿ ಮಾರ್ಪಡುತ್ತದೆ. ಆದರೆ ಅದು ನಿಜವಾಗಿಯೂ ಎಲ್ಲಿ ಬದಲಾಗುತ್ತದೆ ಎಂದರೆ ಈ ಕಲಿಯುಗದ ಕೊನೆಯಲ್ಲಿ. ಈಗ ದೇವರು ಜ್ಞಾನವನ್ನು ಕೊಟ್ಟು ಆನಂದಗೊಳಿಸಿದಾಗ ಪ್ರಪಂಚ ಆನಂದವಾಗಿ ಬದಲಾಗುತ್ತದೆ. ಆದರೆ ಅದಕ್ಕೂ ಮೊದಲು ದುಃಖದಿಂದ ತುಂಬಿದ ಪ್ರಪಂಚ ನಾಶವಾಗುತ್ತದೆ. ಇದು ನಾಶವಾಗಿಯೇ ಅದು ಬದಲಾಗುತ್ತದೆ. ಮುಳ್ಳಿನ ಕಾಡನ್ನು ಸುಟ್ಟ ನಂತರವೇ ಆ ಜಾಗದಲ್ಲಿ ಪೂಂತೋಟವನ್ನು ಸೃಷ್ಟಿಸಲು ಸಾಧ್ಯ. ಆದರೆ ನಾವು ಆನಂದವಾಗಿರಬೇಕು.
ಏಕೆಂದರೆ ನಾವು ನಾಶವಾಗುವ ದೇಹವಲ್ಲ, ನಾವು ಅವಿನಾಶಿ ಆತ್ಮ. ನಾವು 84 ಜನ್ಮ ತೆಗೆದುಕೊಳ್ಳುತ್ತೇವೆ ಎಂದರೆ ಕನಿಷ್ಠ ಅಂದರೆ ಗರಿಷ್ಠ, ಏಕೆಂದರೆ ಗರಿಷ್ಠವಾಗಿ 84 ಜನ್ಮಗಳನ್ನು ಎಲ್ಲರೂ ತೆಗೆದುಕೊಳ್ಳುವುದಿಲ್ಲ. ಗರಿಷ್ಠವಾಗಿ ನಮಗೆ 84 ತಂದೆ ತಾಯಿಗಳು ಇರುತ್ತಾರೆ. ಅವರಲ್ಲಿ ಒಬ್ಬ ತಂದೆ ತಾಯಿ ಮಾತ್ರ ನಮಗೆ ತಿಳಿದಿರುತ್ತದೆ. ಇನ್ನೊಬ್ಬ ತಂದೆ ತಾಯಿ ಎಲ್ಲಿದ್ದಾರೆ ಎಂದು ತಿಳಿದಿರುವುದಿಲ್ಲ. ನೀವು ಭಾವಿಸುವ ಜನ್ಮದ ವೈರಿಯಾಗಿ ಅವರು ಈಗ ಇರಬಹುದು. ನಿಮಗೆ ಗೊತ್ತಿರುವುದಿಲ್ಲ. ಇದು ತಿಳಿದರೆ ಯಾರನ್ನೂ ವೈರಿ ಎಂದು ಭಾವಿಸುವುದಿಲ್ಲ. ಆದರೆ ಹಾಗೆ ನಡೆಯುತ್ತದಲ್ಲವೇ? ನಾವು ಪ್ರೀತಿಯಿಂದ ಬೆಳೆಸಿದ ಮಗು ಇಂದು ವೈರಿಯಾಗಿರಬಹುದು. ಒಂದು ಜನ್ಮದಲ್ಲಿ ಮಗುವಾಗಿದ್ದವರು, ತಂದೆ ತಾಯಿಯಾಗಿದ್ದವರು, ಗಂಡ ಅಥವಾ ಹೆಂಡತಿಯಾಗಿದ್ದವರು ಎಲ್ಲರೂ ಇಂದು ವೈರಿಯಾಗಿ ಬದಲಾಗಿರುತ್ತಾರೆ. ವೇಷ ಬದಲಾಗಿ ಬಂದಿರುತ್ತಾರೆ. ಆ ವೇಷಕ್ಕೆ ಮೋಹಗೊಳ್ಳಬೇಡಿ ಎನ್ನುವ ಕಾರಣಕ್ಕೆ ದೇಹವೆಂದು ನೋಡಬೇಡಿ. ಆತ್ಮ ತನ್ನ ಪಾತ್ರವನ್ನು ನಟಿಸುತ್ತಿದೆ. ಏಕೆಂದರೆ ನಮ್ಮ ಕೊಡಕೊಳ್ಳುವ ಲೆಕ್ಕ ಜನ್ಮದಿಂದಲೂ ಮುಂದುವರಿಯುತ್ತದೆ. ಆಗ ಮತ್ತೆ ಮತ್ತೆ ಅವರು ಬರುತ್ತಾರೆ. ನಾವು ಒಂದು ಕಾಲದಲ್ಲಿ ಭಯಂಕರವಾಗಿ ಪ್ರೀತಿಸಿದವರನ್ನು ಈಗ ಭಯಂಕರವಾಗಿ ದ್ವೇಷಿಸುತ್ತೇವೆ. ಒಂದು ಕಾಲದಲ್ಲಿ ಭಯಂಕರವಾಗಿ ದ್ವೇಷಿಸಿದವರನ್ನು ಈಗ ಪ್ರೀತಿಸುತ್ತೇವೆ. ಈ ವಿಷಯಗಳೆಲ್ಲ ಕೊನೆಯಲ್ಲಿ ನಮಗೆ ತಿಳಿಯುತ್ತದೆ. ನಾವು ಏನೇನು ಮಾಡಿದೆವು ಎಂದು ದೃಶ್ಯವಾಗಿ ತೋರಿಸುತ್ತಾರೆ. ಆಗ ನಾವು ಏನು ಮಾತನಾಡಲು ಸಾಧ್ಯವಾಗುವುದಿಲ್ಲ. ನಮಗೆ ದೊಡ್ಡ ದ್ರೋಹ ಮಾಡಿದ ಎಂದು ನಾವು ಒಬ್ಬರನ್ನು ಭಾವಿಸುತ್ತೇವೆಯೋ ಅದಕ್ಕಿಂತಲೂ ದೊಡ್ಡ ಪಾಪವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಏಕೆಂದರೆ ರಾಜಾರಾಣಿಯಾಗಿ ಇರುತ್ತಿದ್ದೆವು. ಈಗ ಈ ಚಿತ್ರಗಳಲ್ಲಿ ತೋರಿಸುತ್ತಾರಲ್ಲವೇ? ಸ್ವರ್ಗದಲ್ಲಿ ಯಾವುದೇ ಪಾಪ ಮಾಡಿರಲು ಸಾಧ್ಯವಿಲ್ಲ. ಆದರೆ ನರಕದಲ್ಲಿ ಬಂದಾಗ ಟ್ರಂಪ್ ತನ್ನ ದೇಶಕ್ಕೆ ಒಳ್ಳೆಯದನ್ನು ಮಾಡಬೇಕು ಎಂದು ಮಾಡುತ್ತಾನೆ. ಆದರೆ ಇದರಿಂದ ಅನೇಕ ದೇಶಗಳು ತೊಂದರೆಗೊಳಗಾಗುತ್ತವೆ. ಆಗ ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡುತ್ತೇವೆ ಎನ್ನುವ ಭಾವನೆಯಲ್ಲಿ ಅನೇಕ ಪಾಪಗಳನ್ನು ಮಾಡಿರಬಹುದು. ಅದಕ್ಕೆ ಮೊದಲು ನಮಗೆ ಮಾಡಿರುವ ದ್ರೋಹ ಏನೂ ಅಲ್ಲ. ಇದನ್ನು ಅರ್ಥಮಾಡಿಕೊಳ್ಳಿ ಎಂದು ದೇವರು ಹೇಳುತ್ತಾರೆ. ಏಕೆ ಅರ್ಥಮಾಡಿಕೊಳ್ಳಿ ಎಂದು ಹೇಳುತ್ತಾರೆ ಎಂದರೆ, ಈಗ ಮುಸ್ಲಿಮರು, ಕ್ರಿಶ್ಚಿಯನ್ನರು ವಿದೇಶಗಳಿಂದ ಬಂದು ಭಾರತವನ್ನು ಅಪಹರಿಸಿದರು. ಆಫ್ರಿಕಾದ ಅನೇಕ ದೇಶಗಳನ್ನು ಅಪಹರಿಸಿದರು. ಅದೇ ರೀತಿ ಧರ್ಮವನ್ನು ಬದಲಾಯಿಸಿದರು. ಆದರೆ ಹಿಂದೂಗಳು ಮಾತ್ರ ಆ ರೀತಿ ಧರ್ಮ ಬದಲಾಯಿಸಲಿಲ್ಲ. ಏಕೆಂದರೆ ಹುಟ್ಟುವಾಗಲೇ ಹಿಂದೂ. ಅವರು ಕ್ರಿಶ್ಚಿಯನ್ನರಾಗಿ ಹುಟ್ಟಲು ಸಾಧ್ಯವಿಲ್ಲ, ಮುಸ್ಲಿಂ ಆಗಿರಲು ಸಾಧ್ಯವಿಲ್ಲ ಆರಂಭದಲ್ಲಿ. ಆದರೆ ಹಿಂದೂಗಳು ಆರಂಭದಿಂದಲೂ ಹಾಗೆ. ಏಕೆಂದರೆ ಇದೇ ಭಾರತ ಭೂಮಿಯಲ್ಲಿ ವಾಸಿಸುತ್ತಿದ್ದವರು. ನಂತರದ ಕಾಲದಲ್ಲಿ ಹಿಂದೂ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಅವರ ನಿಜವಾದ ಹೆಸರು ಆದಿ ಸನಾತನ ದೇವಿ ದೇವತಾ ಧರ್ಮದವರು. ಇಂದು ಆದಿ ಸನಾತನ ಹಿಂದೂ ಎಂದು ಹೇಳಿದ್ದಾರೆ. ಹಿಂದೂ ಎನ್ನುವುದು ಭಾರತದ ಹೆಸರು. ಹಿಂದೂಸ್ತಾನ್ ಎಂದು ಒಂದು ಕಾಲದಲ್ಲಿ ಇತ್ತು. ಆಗ ಅಲ್ಲಿ ವಾಸಿಸುವವರು ಎಂದು ಅರ್ಥ. ಹಿಂದೂಸ್ತಾನದಲ್ಲಿ ವಾಸಿಸುವವರು ಹಿಂದೂಗಳು. ಆದರೆ ನಿಜವಾಗಿಯೂ ಅವರ ಧರ್ಮ ಆದಿ ಸನಾತನ. ಆದಿ ಎಂದರೆ ಆರಂಭದಲ್ಲಿ ಹುಟ್ಟಿದ. ಸನಾತನ ಎಂದರೆ ಎಂದೆಂದಿಗೂ ನಾಶವಾಗದೆ ಕೊನೆಯವರೆಗೂ ಇರತಕ್ಕಂತಹ ದೇವತೆಗಳ ಧರ್ಮ. ಈಗ ಈ ಧರ್ಮವನ್ನು ದೇವರು ಸೃಷ್ಟಿಸುತ್ತಿದ್ದಾರೆ. ಉಳಿದಂತೆ ಕ್ರಿಶ್ಚಿಯನ್ ಧರ್ಮವನ್ನಾಗಲಿ ಮುಸ್ಲಿಂ ಧರ್ಮವನ್ನಾಗಲಿ ಸೃಷ್ಟಿಸುವಂತೆ ತೋರುತ್ತದೆಯೇ ಹೊರತು ಸೃಷ್ಟಿಸುವುದಿಲ್ಲ. ಏಕೆ ಸೃಷ್ಟಿಸುವುದಿಲ್ಲ ಎಂದರೆ ಈಗ ನಮ್ಮ ಗುಣ ತುಂಬಾ ಕೆಟ್ಟದಾಗಿದೆ. ಭಾರತದಲ್ಲಿಯೇ ಹೆಚ್ಚಾಗಿ ಲೈಂಗಿಕ ಅಪರಾಧಗಳು ನಡೆಯುತ್ತವೆ. ಇಂಟರ್ನೆಟ್ನಲ್ಲಿ ಹೆಚ್ಚಾಗಿ ಕಾಮಕ್ಕೆ ಸಂಬಂಧಿಸಿದ ಲೈಂಗಿಕ ಚಿತ್ರಗಳನ್ನು ನೋಡುವುದು ಭಾರತವೇ ನಂಬರ್ 1. ಇದನ್ನು ಯಾವಾಗಲಿಂದಲೋ ಹೇಳುತ್ತಿದ್ದಾರೆ. ಈಗಿನವರೆಗೂ ಅದು ಹಾಗೆಯೇ ಇದೆ. ಹಾಗೆ ಇರುವಾಗ ಇದೇ ಭಾರತ ಭೂಮಿಯು ಕಾಮ ಅಂದರೆ ಏನು ಎಂದೇ ತಿಳಿಯದ ದೈವಿಕ ಭೂಮಿಯಾಗಿ ಬದಲಾಗಲಿದೆ. ಹಾಗೆ ಬದಲಾಯಿಸುವುದಕ್ಕಾಗಿ ಬೀಜವನ್ನು ಹಾಕಲು ದೇವರು ಬಂದಿದ್ದಾರೆ. ಜ್ಞಾನದ ಮೂಲಕ ಬದಲಾಯಿಸುತ್ತಾರೆ. ಆತ್ಮವನ್ನು ಅರಿತು ಆತ್ಮವನ್ನು ನೋಡಿ. ಆತ್ಮದ ತಂದೆ ಪರಮಾತ್ಮನನ್ನು ನೆನಪು ಮಾಡಿ. ನಾನು ಆ ತಂದೆಯ ಮಗುವಿನೊಂದಿಗೆ ಮಾತನಾಡುತ್ತಿದ್ದೇವೆ ಎಂದರೆ ನಿಮಗೂ ಇನ್ನೊಬ್ಬರಿಗೂ ಅಣ್ಣ ತಂಗಿಯ ಸಂಬಂಧವನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಬಂಧವಿಲ್ಲ. ಈ ನೆನಪೇ ಬೈಬಲ್ ಮತ್ತು ಕುರ್ಆನ್ನಲ್ಲಿ ಆದಾಮನಿಗೆ ಮಕ್ಕಳು ಜನಿಸಿದರು. ಆಗ ಮುಂದಿನ ತಲೆಮಾರು ಹೇಗೆ ಬಂತು? ಅಣ್ಣ ತಂಗಿಯರ ನಡುವೆ ಹೇಗೆ ಕಾಮದಲ್ಲಿ ತೊಡಗಿದಾಗ ದೇವರು ಆಗ ಅನುಮತಿಸಿದರು. ಅವರಿಗೆ ಅರ್ಥವಾಗಲಿಲ್ಲ. ಅದಕ್ಕಾಗಿ ಹೇಳುತ್ತಾರಲ್ಲವೇ, ಅದು ನಿಜವಾಗಿಯೂ ಆದಾಮ್ ಮತ್ತು ಏವಲ್ ಎನ್ನುವುದು. ಈಗ ದೇವರು ಯಾರ ದೇಹದಲ್ಲಿ ಬರುತ್ತಾರೋ ಅವರಿಗೆ ಬ್ರಹ್ಮ ಎಂದು ಹೆಸರಿಡುತ್ತಾರೆ. ಬ್ರಹ್ಮನ ಮೂಲಕ ಪ್ರಪಂಚವನ್ನು ಸೃಷ್ಟಿಸಲಾಯಿತು ಎಂದು ಹಿಂದೂಗಳು ನಂಬುವಂತೆ ಅವರು ಆದಾಮನ ಮೂಲಕ ಸೃಷ್ಟಿಸಲಾಯಿತು ಎಂದು ನಂಬುತ್ತಾರೆ. ಆದರೆ ಇದು ಸ್ಥೂಲವಾದ ವಿಷಯವಲ್ಲ. ಈ ಬ್ರಹ್ಮನನ್ನೇ ಅಲ್ಲಿ ಆದಾಮ್ ಎಂದು ಹೇಳುವುದು. ಈಗ ಎಲ್ಲರನ್ನೂ ಅಣ್ಣ ತಂಗಿಯರಾಗಿ ಬದಲಾಯಿಸುತ್ತಾರೆ.
ಏಕೆಂದರೆ ಎಲ್ಲರೂ ದೇವರಿಗೆ ಮಕ್ಕಳು. ಕನಿಷ್ಠ ಈ ಜ್ಞಾನವನ್ನು ಸ್ವೀಕರಿಸಿದವರಿಗಾದರೂ ಅದು ತಿಳಿದಿರುತ್ತದೆ. ಆ ಭಾವನೆಯಲ್ಲಿಯೇ ಬದುಕಲು ಹೇಳುತ್ತಾರೆ. ಏಕೆಂದರೆ ಆ ರೀತಿಯ ಪ್ರಪಂಚಕ್ಕೆ ನಮ್ಮನ್ನು ತಯಾರು ಮಾಡುತ್ತಿದ್ದಾರೆ. ಅಲ್ಲಿ ಮದುವೆಯೂ ಆಗುತ್ತದೆ. ಮಕ್ಕಳು ಜನಿಸುತ್ತಾರೆ. ಆದರೆ ಕಾಮದಿಂದ ಅಲ್ಲ. ಗಂಡ ಮತ್ತು ಹೆಂಡತಿ ನಮಗೆ ಒಂದು ವಾರಸು ಬೇಕು ಎಂದು ನೆನೆಸಿದಾಗ ಹೆಂಡತಿ ಗರ್ಭಿಣಿಯಾಗುತ್ತಾಳೆ. ಅಷ್ಟರ ಮಟ್ಟಿಗೆ ಅವರು ಪವಿತ್ರರಾಗಿದ್ದರು. ಹಾಗಾಗಿಯೇ ಅವರಿಗೆ ದೇವಸ್ಥಾನ ಕಟ್ಟಲು ಸಾಧ್ಯ. ಪಂಚಭೂತಗಳು ಅವರಿಗೆ ಅಧೀನವಾಗಿರುತ್ತವೆ. ನಮ್ಮ ದೇಹವು ಪಂಚಭೂತಗಳು. ಹಾಗಾಗಿ ಮಗು ಬೇಕು ಎಂದು ನೆನೆಸಿದಾಗ ಗರ್ಭವು ಉಂಟಾಗುತ್ತದೆ. ಆ ಮಟ್ಟಿಗೆ ಅವರಿಗೆ ಆತ್ಮಬಲ ಇತ್ತು. ಹಾಗೆ ಅವರು ಶುದ್ಧರಾಗಿದ್ದರಿಂದ. ಏಕೆಂದರೆ ಮೊದಲು ಮನುಷ್ಯನಲ್ಲಿ ಈ ಕಾಮವೇ ಬರುತ್ತದೆ. ಆ ಚಂಚಲತೆ. ಆಗ ಮನಸ್ಸಿಗೆ ಮಂಕು ಬಂದಾಗ ಮಾತ್ರ ಅವನಿಗೆ ತಪ್ಪು ಸರಿ ಎಂದು ವಿವೇಚಿಸಲು ಸಾಧ್ಯವಾಗುವುದಿಲ್ಲ. ಅನೇಕ ಪಾಪಗಳನ್ನು ಮಾಡುತ್ತಾನೆ. ಕೋಪ, ಮಮಕಾರ, ಹುಚ್ಚು ಹಿಡಿದವನಿಗೆ ಬುದ್ಧಿ ಇಲ್ಲ ಎನ್ನುತ್ತಾರಲ್ಲವೇ? ಹಾಗಾಗಿ ಇದರಲ್ಲಿರುವ ಒಂದು ದೊಡ್ಡ ವಿಷಯ ಏನೆಂದರೆ ನಮ್ಮ ಯೋಚನೆಗಳೇ ಪ್ರಪಂಚವನ್ನು ನಡೆಸುತ್ತವೆ. ಈ ರಹಸ್ಯವನ್ನೇ ದೇವರು ಬಹಿರಂಗಪಡಿಸುತ್ತಾರೆ. ಇಂದು ಮನುಷ್ಯರ ಯೋಚನೆಗಳು ಕೆಟ್ಟದಾಗಿರುವುದರಿಂದಲೇ ಪ್ರಪಂಚದ ವಿನಾಶ ಮತ್ತು ಅನೇಕ ಪ್ರಕೃತಿ ವಿಕೋಪಗಳನ್ನು ನಾವು ನೋಡುತ್ತಿದ್ದೇವೆ. ಈಗ ನಿಮ್ಮ ಯೋಚನೆಗಳನ್ನು ನೀವು ಬಹಳ ಶಕ್ತಿಯುತವಾಗಿ ಮಾಡಿಕೊಂಡರೆ, ಆದರೆ ಅವರ ಯೋಚನೆಗಳು ಇನ್ನೂ ಕೆಟ್ಟದಾಗಿದ್ದರೆ ಪ್ರಪಂಚ ನಾಶ ಖಂಡಿತ ನಡೆಯುತ್ತದೆ. ನಮ್ಮ ಗುರಿ ಸ್ವರ್ಗಕ್ಕೆ ಹೋಗುವುದು. ಹಾಗಾಗಿ ಇದು ಸ್ವರ್ಗವಾಗಿ ಬದಲಾದ ನಂತರ ನಮ್ಮ ಯೋಚನೆಯ ಶಕ್ತಿಯ ಮೂಲಕವೇ ಇಂದು ನಾವು ಯಾವ ಪ್ರಾಣಿಗಳನ್ನು ನೋಡಿ ಭಯಪಡುತ್ತೇವೆಯೋ ಅದು ನಾಯಿ ಮರಿ. ಈಗ ನಾಯಿ ಮರಿ ಸಹ ಕಚ್ಚುತ್ತದೆ. ಅಲ್ಲಿ ಸಿಂಹ, ಹುಲಿ ಸಹ ಅಷ್ಟು ಪ್ರೀತಿಯಿಂದ ಇರುತ್ತವೆ. ಮನುಷ್ಯರ ಬಳಿಯೂ ಸಹ ಇತರ ಎಲ್ಲ ಜೀವರಾಶಿಗಳು ಒಂದರೊಂದಿಗೆ ಇನ್ನೊಂದು ಪ್ರೀತಿಯಿಂದಲೇ ಇರುತ್ತವೆ. ಆದರೆ ಇದಕ್ಕೆ ಕಾರಣ ನಮ್ಮ ಗುಣ ಮತ್ತು ಯೋಚನೆಗಳು. ಎಲ್ಲರೂ ಚೆನ್ನಾಗಿರಬೇಕು ಎಂಬ ಒಂದೇ ಒಂದು ಯೋಚನೆ ಇರುತ್ತದೆ. ಆ ಮನಸ್ಸನ್ನು ಹಾಳು ಮಾಡುವ ಕಾಮ, ಕ್ರೋಧ ಇದಕ್ಕೆ ಅಲ್ಲಿ ಕೆಲಸವೇ ಇರುವುದಿಲ್ಲ. ಸರಿಯಾಗಿ ಹೇಳಬೇಕೆಂದರೆ ಶೈತಾನನಿಗೂ ಅಲ್ಲಿ ಕೆಲಸ ಇರುವುದಿಲ್ಲ. ಕಾಮ, ಕ್ರೋಧ, ಮಮಕಾರ, ದುರಾಸೆ, ಅಹಂಕಾರ. ಈ 5 ವಿಕಾರಗಳು ಪುರುಷನಲ್ಲಿ ಮತ್ತು ಇದೇ 5 ವಿಕಾರಗಳು ಸ್ತ್ರೀಯಲ್ಲಿ ಸೇರಿರುವ ರೂಪವೇ 10 ತಲೆಯ ರಾವಣ. ರಾವಣನ ಆಡಳಿತವೇ ಅಲ್ಲಿ ಇರುವುದಿಲ್ಲ. ಮೊದಲ 2500 ವರ್ಷ, ಅದರ ನಂತರವೇ ರಾವಣನ ರಾಜ್ಯ ಪ್ರಾರಂಭವಾಗುತ್ತದೆ. ಮನುಷ್ಯನಲ್ಲಿ ಇದು ಬರಲು ಕಾರಣವೇ ದೇಹವೆಂದು ಸ್ವಲ್ಪ ಸ್ವಲ್ಪವಾಗಿ ನೆನೆಸಲು ಪ್ರಾರಂಭಿಸುತ್ತಾನೆ. ಹಾಗಾಗಿ ಈಗ ಪೂಂತೋಟವನ್ನು ನಾವು ಸೃಷ್ಟಿಸುತ್ತಿದ್ದೇವೆ. ಅಲ್ಲಿಯೂ ಸಹ ಆ ಸ್ಥಳಕ್ಕೆ ಸೇರಿದವರು ಅವರು ಎಂದು ತೋರಿಸಿದ್ದಾರೆ. ಆದರೆ ಇದರಲ್ಲಿ ದೊಡ್ಡ ರಹಸ್ಯ ಏನೆಂದರೆ ಆ ಸ್ಥಳಕ್ಕೆ ಸೇರಿದವರು ಪೂಂತೋಟವಾಗಿ ಸೃಷ್ಟಿಸುವಾಗ ಅವರು ಹಾಗೆ ಇರುವುದಿಲ್ಲ. ಎಲ್ಲವನ್ನೂ ಕಳೆದುಕೊಂಡಿರುವಂತೆ ತಾನೇ ತೋರಿಸುತ್ತಾರೆ. ಹಾಗೆ ಇರುವುದಿಲ್ಲ. ನಿಜವಾಗಿಯೂ ಈಶ್ವರಿಯ ಪೂಂತೋಟವಾಗಿರುವಾಗ ಈಗ ನಾರಾಯಣನ ದೇವಸ್ಥಾನದಲ್ಲಿ ಎಷ್ಟು ಆಭರಣಗಳು. ಕಣ್ಣು ಮಾತ್ರ ಕಾಣಿಸುತ್ತದೆ. ಪೂರ್ತಿ ಮುಚ್ಚಿರುತ್ತದೆ. ನಾನು ಚಿಕ್ಕವನಿದ್ದಾಗ ಇದು ಯಾವ ರೂಪ ಎಂದು ಯೋಚಿಸುತ್ತಿದ್ದೆ. ಅದು ನನಗೆ ಮನುಷ್ಯನೇ ಎಂದು ತಿಳಿದಿರಲಿಲ್ಲ. ಹಾಗೇ ಇರುತ್ತದೆ. ಅದನ್ನು ನೋಡುವುದಕ್ಕೆ ಬರೀ ಚಿನ್ನವಾಗಿರುತ್ತದೆ. ಕೈ ಮಾತ್ರ ಹೀಗೆ ಇರುತ್ತದೆ. ಅಂಗೈ ಮಾತ್ರ ಕಾಣಿಸುತ್ತದೆ. ನಾಮ ಹಾಕಿರುತ್ತಾನೆ. ಆ ನಾಮ ಹಾಕಿರುವುದಕ್ಕೆ ಕಾರಣವೇ ಆತ್ಮದ ಭಾವನೆ ಬೇಕು ಎಂಬುದು. ಮಧ್ಯದಲ್ಲಿ ನೋಡಬೇಕು. ಆತ್ಮವನ್ನು ನೋಡಬೇಕು. ಅವರು ದೊಡ್ಡ ಮಟ್ಟದಲ್ಲಿ ಆತ್ಮ ಎಂಬ ಭಾವನೆಯಲ್ಲಿ ಇರುತ್ತಾರೆ. ಆತ್ಮ ಎಂಬ ಭಾವನೆಯಿಂದ ಬರುವ ಆನಂದದಲ್ಲಿ ಮುಳುಗಿರುತ್ತಾರೆ. ಆಗ ಅಷ್ಟು ಸಂಪತ್ತು ಇರುತ್ತದೆ. ಎಷ್ಟು ಸಂಪತ್ತು ಇರುತ್ತದೆ ಎಂದರೆ ಚಿನ್ನದಿಂದ ಕಟ್ಟಿದ ಮಾಳಿಗೆಗಳಲ್ಲಿ ಇರುತ್ತಾರೆ. ಚಿನ್ನದ ಇಟ್ಟಿಗೆಗಳಿಂದ. ಇಂದು ನಾವು ಮಣ್ಣಿನ ಇಟ್ಟಿಗೆಗಳಿಂದ ಕಟ್ಟುತ್ತಿದ್ದೇವೆ. ಎಷ್ಟು ವ್ಯತ್ಯಾಸ ನೋಡಿ. ಹಾಗಾಗಿಯೇ ಅದನ್ನು ಪೊನ್ನುಲಗ ಭಾರತ ಎಂಬ ಪದವನ್ನು ಇಂದಿನವರೆಗೂ ಹೇಳುತ್ತೇವೆ. ಆದರೆ ನಿಜವಾಗಿಯೂ ಈ ಭಾರತ ಪೊನ್ನುಲಗವಾಗಿತ್ತು ಎಂಬುದನ್ನು ಮರೆತಿದ್ದೇವೆ. ಹಾಗೆ ಇದ್ದ ಪ್ರಪಂಚವನ್ನು ಇಂದು ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ. ಕಾರಣವೇ ನಮ್ಮ ಗುಣ. ಈಗ ಈ ರೀತಿ ಅಪಹರಿಸಲು ಬರುತ್ತಾರೆ ಎಂದು ಜಗಳವಾಡುತ್ತಾರಲ್ಲವೇ? ಈಗ ಮುಸ್ಲಿಮರು, ಕ್ರಿಶ್ಚಿಯನ್ನರು ದೇಶವನ್ನು ಹಿಡಿಯಲು ಬಂದಾಗ ಜಗಳವಾಡಿದಾಗ ಮನುಷ್ಯನಲ್ಲಿ ಅಸುರ ಗುಣ ಇರುತ್ತದೆ. ನಾವು ಶಾಂತವಾಗಿದ್ದರೂ ಅವರು ದಾಳಿ ಮಾಡಿದಾಗ ಅಸುರ ಗುಣ ಬಂದು ಬಿಡುತ್ತದೆ. ಈ ಅಸುರ ಗುಣ ಬಂದಾಗ ಏನಾಗುತ್ತದೆ ಎಂದರೆ ಇನ್ನೂ ಪಾಪ ಹೆಚ್ಚಾಗುತ್ತದೆ. ಪಾಪ ಹೆಚ್ಚಾಗುವುದರಿಂದಲೇ ಅವರು ಅಪಹರಿಸಲು ಬರುತ್ತಾರೆ. ಅದೇ ಇಲ್ಲಿನ ಆಶ್ಚರ್ಯ. ಮನುಷ್ಯನಲ್ಲಿ ಗ್ರಾಮಗಳಲ್ಲಿ ಒಂದು ಹೇಳುತ್ತಾರೆ. ಹಾವು ಒಳಗೆ ಬರುತ್ತದೆ ಎಂದರೆ ಪಾಪ ಹೆಚ್ಚಾಗಿದೆ ಮನೆಯೊಳಗೆ. ಹಾಗಾಗಿ ಹಾವು ಬರುತ್ತದೆ ಎನ್ನುತ್ತಾರೆ.
ಆ ರೀತಿ ಸ್ವರ್ಗದಲ್ಲಿ ಈ ರೀತಿಯ ಯೋಚನೆ ಯಾರಿಗೂ ಬರಲಿಲ್ಲ. ಆಗ ಮನುಷ್ಯನಲ್ಲಿ ಯಾವಾಗ ಆ ಕಾಮ ಬರುತ್ತದೆಯೋ ಅದು ಇರುವ ಅತಿ ದೊಡ್ಡ ವೈರಿ, ಅತಿ ದೊಡ್ಡ ಪಾಪ ಅದುವೇ. ಆಗಲೇ ಅಪಹರಿಸಲು ಬರುವುದು. ಈಗ ದೇವರು ಏನು ಹೇಳುತ್ತಾರೆ ಎಂದರೆ, ನೀವು ಕಾಮವನ್ನು ಗೆದ್ದರೆ ಪ್ರಪಂಚ ಮತ್ತೆ ನಿಮ್ಮ ಕೈಗೆ ಬಂದುಬಿಡುತ್ತದೆ. ಈ ನರಕವು ಸ್ವರ್ಗವಾಗಿ ಬದಲಾದರೆ ಏನು ಮಾಡುವುದು? ಹಾಗಾಗಿ ಸ್ವರ್ಗವಾಗಿ ಬದಲಾಗಿ ಬರಲಿದೆ. ಅಲ್ಲಿ ಯಾರು ನಿಮ್ಮನ್ನು ಎದುರಿಸಿ ಹೊಡೆಯುವುದಿಲ್ಲ, ಏನೂ ಇರುವುದಿಲ್ಲ. ಎಲ್ಲಾ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಭಾವಿಸುತ್ತಾರೆ. ಲಕ್ಷ್ಮೀನಾರಾಯಣ ರಾಜಾರಾಣಿ ಅವರು. ಅದೇ ರೀತಿ ಪ್ರಜೆಗಳು ಲಕ್ಷ್ಮೀನಾರಾಯಣರನ್ನು ತಮ್ಮ ಸ್ವಂತ ತಂದೆತಾಯಿಯಂತೆ ಭಾವಿಸುತ್ತಾರೆ. ಹಾಗೆ ಇರುತ್ತದೆ ಪ್ರಪಂಚ. ವಾಸ್ತವವಾಗಿ ಸ್ವರ್ಗ ಮುಗಿದು ನರಕ ಬಂದಾಗಲೂ ಹಾಗೇ ಇರುತ್ತದೆ. ಅದರ ನಂತರವೇ ಸ್ವಲ್ಪ ಸ್ವಲ್ಪವಾಗಿ ಆ ಮನುಷ್ಯನಲ್ಲಿ ದುರಾಸೆ ಬಂದಾಗ ದೇಶವನ್ನು ಹಿಡಿಯುವುದು ಈ ರೀತಿಯ ವಿಷಯಗಳು. ವಾಸ್ತವವಾಗಿ ದೇವರು ಏನು ಹೇಳುತ್ತಾರೆಂದರೆ, ಭಾರತದಲ್ಲಿ ದೇಶವನ್ನು ಹಿಡಿಯುವುದು ಇರುವುದಿಲ್ಲ, ಅವರೇ ಒಡೆಯುತ್ತಾರೆ. ಆ ಆಸ್ತಿ ಸಮಸ್ಯೆ ಎಲ್ಲ ಬರುತ್ತದೆ. ಆಗ ಒಡೆದು ಹೋಗುವುದು. ಹಾಗೆ ತುಂಡು ತುಂಡಾಗಿ ಆಗುವುದು. ಅದರ ನಂತರದ ಕಾಲದಲ್ಲಿ ಕಲಿಯುಗದ ಕೊನೆ ಹತ್ತಿರ ಬಂದಾಗ ಮಾತ್ರ ಅವರೊಳಗೆ ಜಗಳವಾಡುವುದು ಇದೆಲ್ಲ ನಡೆಯುತ್ತದೆ. ಆಮೇಲೆ ಮತ್ತೊಬ್ಬರೂ ಬಂದು ಕೊಳ್ಳೆ ಹೊಡೆಯುವುದು ಎಲ್ಲ ನಡೆಯುತ್ತದೆ. ಆದರೆ ಈಗ ದೇವರು ಹೇಳುತ್ತಾರೆ, ಇಲ್ಲಿ ನೀವು ಜಗಳವಾಡಿದಷ್ಟು ಇರುವುದು ಸಹ ಹೋಗುತ್ತದೆ. ಹಾಗಾಗಿ ಈ ಪ್ರಪಂಚಕ್ಕೂ ನನಗೂ ಸಂಬಂಧವೇ ಇಲ್ಲ. ಇದು ಒಂದು ಜೈಲು, ರಾವಣನ ಜೈಲು. ನೀವು ತಪ್ಪಿಸಿಕೊಂಡು ಹೋಗಬೇಕು. ಇದರಲ್ಲಿ ನೋಡಿ, ಒಂದು ಕಡೆ ಮೊದಲ ದೃಶ್ಯವೇ ಕತ್ತಲೆಯಾಗಿದೆ. ಈಶ್ವರಿಯ ಪೂಂತೋಟಮೆಂದರೆ ರಾಜನಿಗೆ ಕಣ್ಣು ಕಾಣಿಸುತ್ತಿಲ್ಲ. ಒಂದು ಮರಕ್ಕೆ ಬೆಂಕಿ ಹಚ್ಚಿಬಿಡುತ್ತಾನೆ. ಅದು ದಗದಗನೆ ಉರಿಯುವಂತೆ ಇರುತ್ತದೆ. ಇದೇ ವಿಷಯವನ್ನು ನೋಡಿದರೆ ಅದರಲ್ಲಿ ಅನೇಕ ಜನರು ಸಾಯುತ್ತಾರೆ. ಇದೇ ವಿಷಯ ರಾಮಾಯಣದಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿಬಿಡುತ್ತಾರೆ. ಅವನು ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಹೋಗಿಬಿಟ್ಟನು. ಆ ರೀತಿ ಇಂದು ಇಡೀ ಪ್ರಪಂಚ ನಾಶವಾಗುವುದಕ್ಕೆ ಕಾಮ ಎಂಬ ಬೆಂಕಿಯನ್ನು ನಮಗೆ ತಿಳಿಯದಂತೆ ನಾವೇ ಇಟ್ಟುಕೊಂಡಿದ್ದೇವೆ. ಇಡೀ ಪ್ರಪಂಚದಲ್ಲಿ ಅದು ಜೋರಾಗಿ ಉರಿಯುತ್ತಿದೆ. ಈಗ 1970ರ ಸಮಯದಲ್ಲಿ ಚಿತ್ರಗಳು ಬಹಳ ಅಶ್ಲೀಲ ದೃಶ್ಯಗಳನ್ನು ಹೊಂದಿದ್ದವು. ಒಳ್ಳೆಯ ಚಿತ್ರಗಳು ಎಂದು ಹೇಳುವ ಚಿತ್ರಗಳಲ್ಲಿ ಜೈಶಂಕರ್ ಚಿತ್ರ, ಅಂತಹ ಚಿತ್ರಗಳೆಲ್ಲ ಬರಲು ಪ್ರಾರಂಭಿಸಿದವು. ಇಂದು ಲೈಂಗಿಕ ಅಪರಾಧ ನಡೆಯಲು ಅದೆಲ್ಲವೂ ಒಂದು ಕಾರಣ. ಮನುಷ್ಯನಲ್ಲಿಯೇ ಕಾಮ ಬರಲು ಪ್ರಾರಂಭಿಸಿತು. ಇದನ್ನು ಹುಟ್ಟುಹಾಕುವಂತಹ ಅನೇಕ ವಿಷಯಗಳನ್ನು ಸಹ ಮಾಡಿದ್ದಾರೆ. ಹಾಗಾಗಿ ಇದೇ ಆ ಬೆಂಕಿ ಇಡುವುದು. ಆ ಬೆಂಕಿಯು ಇಂದು ಉರಿಯಲು ಹೊರಟಿದೆ. ಆದರೆ ಅದೇ ಸಮಯದಲ್ಲಿ ಅದರಿಂದ ನೀವು ದೂರವಿರಿ. ಆ ಬೆಂಕಿಯನ್ನು ನೀವು ಆರಿಸಿಕೊಂಡು ಪ್ರಪಂಚಕ್ಕೂ ಆರಿಸಲು ಇರುವ ಅಲೆಗಳನ್ನು ಕೊಡಿ ಎಂದು ಹೇಳುತ್ತಾರೆ. ಏಕೆಂದರೆ ಇಂದು ಹೇಳಿದರೆ ಯಾರೂ ಕೇಳಲು ಹೋಗುವುದಿಲ್ಲ. ಕಾಮ ತಪ್ಪು ಎಂದರೆ ಎಲ್ಲಿ ಕೇಳುತ್ತಾರೆ? ಕಳ್ಳತನ ತಪ್ಪು ಎಂದರೆ ಕೇಳುತ್ತಿಲ್ಲ. ಹಾಗಾಗಿ ಯೋಚನೆಗಳನ್ನು ಕೊಡುತ್ತಾ ಅವರು ಈಗ ಕೇಳದಿದ್ದರೂ ನಾಳೆ ಆ ಪ್ರಪಂಚ ವಿನಾಶ ಬಂದಾಗ ಕುಟುಂಬವನ್ನು ಕಳೆದುಕೊಂಡು, ಆಸ್ತಿಯನ್ನು ಕಳೆದುಕೊಂಡು, ಎಲ್ಲವನ್ನೂ ಕಳೆದುಕೊಂಡು ಬೀದಿಯಲ್ಲಿ ನಿಂತಾಗ ನಾವು ಕೊಡುವ ಶಕ್ತಿ ಅವರ ಆತ್ಮವನ್ನು ಶುದ್ಧೀಕರಿಸಿ ಬುದ್ಧಿಯು ಯೋಚಿಸುತ್ತದೆ, ನಾವು ಮಾಡಿದ್ದು ತಪ್ಪು ಎಂದು. ಇಂದು ಒಂದು ದೇಶದಲ್ಲಿ ಒಬ್ಬರು ಕ್ರಾಂತಿ ಮಾಡುತ್ತಾರೆ ಎಂದರೆ ಅವರ ಹಿಂದೆ ಹೋಗಿ ಆ ದೇಶವೇ ನಾಶವಾಗುತ್ತದೆ. ಅದು ತಪ್ಪು ಎಂದು ಏನೇ ಹೇಳಿದರೂ ಅವರಿಗೆ ತಿಳಿಯುತ್ತಿಲ್ಲ. ಅವನ ಹಿಂದೆ ಹೋಗದಿದ್ದರೆ ನಾವು ತಪ್ಪಿಸಿಕೊಳ್ಳುತ್ತಿದ್ದೆವು ಎಂದು ತಿಳಿಯುತ್ತಿಲ್ಲ. ಅವನನ್ನು ನಾಯಕನನ್ನಾಗಿ ಮಾಡಿಬಿಡುತ್ತಾರೆ. ಹಾಗಾಗಿ ಇದೆಲ್ಲವೂ ಕೊನೆಯಲ್ಲಿ ಅರಿವಿಗೆ ಬರುತ್ತದೆ. ನಮಗೆ ಶತ್ರು ಹೊರಗಡೆ ಯಾರೂ ಇಲ್ಲ, ಇವರೇ ಶತ್ರು. ಆಗ ನಾವು ಅದರಿಂದ ದೂರ ಇರಬೇಕು. ಮನುಷ್ಯನ ಮಾರ್ಗಗಳೆಲ್ಲ ಧರ್ಮಗಳನ್ನೇ ನೋಡಿ. ಈಗ ಕಾಂತಾರ ಚಿತ್ರದಲ್ಲಿ ಒಂದು ಆಕ್ರೋಶದ ವಿಷಯವನ್ನು ತಾನೇ ತೋರಿಸುತ್ತಾರೆ. ದೇವರು ಹುಲಿಯ ರೂಪವನ್ನು ಕಳುಹಿಸಿ ಕೊಲೆ ಮಾಡಿದರು. ಇದು ದೇವರ ಕೆಲಸವೇ ಅಲ್ಲ, ಆದರೆ ಈ ರೀತಿಯ ವಿಷಯಗಳು ನಡೆಯುತ್ತವೆ. ಏಕೆಂದರೆ ನನಗೆ ತಿಳಿದಿರುವ ರಾಮನಾಥಪುರಂ ಆ ಜಿಲ್ಲೆಯಲ್ಲಿ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಹಣವನ್ನು ಕತ್ತರಿಸಿ ಹಾಕುತ್ತಾರಂತೆ. ಒಬ್ಬ ವ್ಯಕ್ತಿ ನಾಶವಾಗಬೇಕು ಎಂದರೆ ಶ್ರೀಮಂತರು ಏನಾದರೂ ಮಾಡಿದರೆ ಬಡವರಿಗೆ ಏನೂ ಮಾಡಲು ಸಾಧ್ಯವಿಲ್ಲ. ದೇವಸ್ಥಾನದಲ್ಲಿ ಕತ್ತರಿಸಿ ಹಾಕಿದ ತಕ್ಷಣ 1 ವಾರದಲ್ಲಿ ಸತ್ತು ಹೋಗುತ್ತಾರಂತೆ. ನಡೆಯುತ್ತದೆ. ಆದರೆ ಅದು ಹೇಗೆ ಎಂಬುದು ಗೊತ್ತಿಲ್ಲ. ಆದರೆ ಇದಕ್ಕೂ ದೇವರಿಗೂ ಸಂಬಂಧವಿಲ್ಲ. ಅದೇ ಮುಖ್ಯವಾದ ವಿಷಯ. ಏವಲ್, ಬಿಲ್ಲಿ, ಶೂನ್ಯ ಇವೆಲ್ಲ ನಡೆಯುತ್ತವೆ ಕಾಲಕಾಲದಿಂದ. ಅದರಲ್ಲಿಯೇ ಕಾಂತಾರ ಚಿತ್ರದಲ್ಲಿಯೂ ಒಂದು ಗುಂಪು ಈ ರೀತಿ ಮಂತ್ರ ಮಾಡುವ ಗುಂಪನ್ನು ತೋರಿಸುತ್ತಾರೆ. ಕೊನೆಯಲ್ಲಿ ಆ ನಾಯಕಿ ಸಹ ಆ ಮಂತ್ರ ಮಾಡುತ್ತಿರುವಂತೆ
ನಮ್ಮ ದೇಶದಲ್ಲಿ ಅದೇ ನಡೆಯುತ್ತಿದೆ. ಈಗಿನವರೆಗೂ ಅದು ನಡೆಯುತ್ತಲೇ ಇದೆ. ಇಲ್ಲಿಯೇ ತಾನೇ ಎಲ್ಲವೂ ಪ್ರಾರಂಭವಾಗುವುದು. ಆರಂಭ ಭಾರತದಲ್ಲಿಯೇ ತಾನೇ ಎಲ್ಲಾ ಸ್ಥಳಗಳಲ್ಲಿಯೂ. ಹಾಗಾಗಿ ಈಗ ದೇವರು ಹೇಳುತ್ತಾರೆ, ಇವುಗಳಿಂದೆಲ್ಲ ದೂರವಿರಿ. ಏಕೆಂದರೆ ಇದೆಲ್ಲ ಭಕ್ತಿ ಮಾರ್ಗ. ಭಕ್ತಿ ಎಂದರೆ ದೇವರನ್ನು ಮನುಷ್ಯ ಹುಡುಕುವುದು. ಆದರೆ ಈಗ ಭಕ್ತಿಯನ್ನು ಬಿಟ್ಟು ಜ್ಞಾನವನ್ನು ಹಿಡಿಯಬೇಕು. ಜ್ಞಾನವೇ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದು. ಆ ಜ್ಞಾನವನ್ನು ದೇವರೇ ಬಂದು ಕೊಡುತ್ತಾರೆ. ದೇವರು ಬರಬೇಕು ಎಂದು ಮಾಡುವುದೇ ಭಕ್ತಿ. ಈಗ ದೇವರು ಬಂದು ಬಿಟ್ಟಿದ್ದಾರೆ. ಈಗ ಅವರ ಬಳಿ ಜ್ಞಾನವನ್ನು ತೆಗೆದುಕೊಳ್ಳಬೇಕು. ಏನೂ ಇಲ್ಲ, ಆತ್ಮವೆಂದು ಅರಿತು ಪರಮಾತ್ಮ ಮಾತ್ರವೇ ನನಗೆ ತಂದೆ, ತಾಯಿ, ಗಂಡ, ಹೆಂಡತಿ, ಪ್ರಪಂಚ ಎಲ್ಲವೂ. ಏಕೆಂದರೆ ಪ್ರಪಂಚ ನಾಶವಾಗಲಿದೆ. ಆದರೆ ಅದು ನನ್ನದಲ್ಲ ಎಂಬ ಭಾವನೆಯಲ್ಲಿ ಇದ್ದರೆ ನಿಮಗೆ ನೋವಾಗುವುದಿಲ್ಲ, ಒಂದೊಂದನ್ನು ಕಳೆದುಕೊಳ್ಳುವಾಗ. ಆಗ ದೇವರು ಇದ್ದಾರೆ, ಎಲ್ಲವನ್ನೂ ಕೊಡತಕ್ಕವರು. ಈ ಅಲಾದೀನ್ ಅಂಡ್ ಅದ್ಭುತ ದೀಪಂ ಎಂದು ಒಂದು ಚಿತ್ರ ಇರುತ್ತದೆ. ಕಮಲಹಾಸನ್ ಚಿತ್ರ. ಅದರಲ್ಲಿ ಆ ದೀಪ ಇರುತ್ತದೆ. ಕಮಲ್ ಬಳಿ ಅದನ್ನು ಉಜ್ಜಿದರೆ ಏನನ್ನು ಕೇಳಿದರೂ ಒಂದು ಭೂತ ಬಂದು ಕೊಡುತ್ತದೆ. ಆ ರೀತಿ ಒಂದು ಜ್ಯೋತಿಯಾಗಿ ದೇವರು ಬಂದಿದ್ದಾರೆ. ಎಲ್ಲವೂ ತುಂಬಿದೆ. ಇಂದು ಶ್ರೀಮಂತನಾಗಿದ್ದರೂ ನಿರಾಳತೆ ಇಲ್ಲ. ನಿರಾಳವಾಗಿರುವ ಪ್ರಪಂಚದಲ್ಲಿ ಶ್ರೀಮಂತನಾಗಿದ್ದರೆ ಮಾತ್ರ ಚೆನ್ನಾಗಿರುತ್ತದೆ. ಅದು ಸ್ವರ್ಗ. ಅಲ್ಲಿ ನೀವು ಉನ್ನತ ಪದವಿಯನ್ನು ಪಡೆಯಬೇಕು. ಹಾಗಾಗಿ ಇಲ್ಲಿ ಇರುವುದನ್ನು ಮರೆತು ಬಿಡಿ. ಇದಕ್ಕೂ ನಿಮಗೂ ಸಂಬಂಧವಿಲ್ಲ ಎನ್ನುತ್ತಾರೆ. ಆತ್ಮವೆಂದು ಅರಿತು ನನ್ನ ನೆನಪಿನಲ್ಲಿ ಇರಿ. ನಿಮಗೆ ದುರ್ಮರಣ ಸಹ ಬರುವುದಿಲ್ಲ ಎನ್ನುತ್ತಾರೆ. ದುರ್ಮರಣ ಬರುವುದಿಲ್ಲ, ಹಸಿವಿನಿಂದ ಸಾಯುವುದಿಲ್ಲ. ಹಾಗಾಗಿ ದೇವರ ನೆನಪಿನಲ್ಲಿಯೇ ಇರಬೇಕು. ಅಷ್ಟೇ. ಉಳಿದಂತೆ ಆ ದೇವರ ನೆನಪಿನಲ್ಲಿಯೇ ಇರಬೇಕು. ಶಾಂತಿಯಿಂದ ಇರಬೇಕು. ಅದೇ ಓಂ ಶಾಂತಿ ಎಂದರೆ. ಓಂ ಎಂದರೆ ಆತ್ಮ, ನನ್ನ ನಿಜವಾದ ಗುಣ ಶಾಂತಿ. ಅಷ್ಟು ಪವರ್ಫುಲ್ ಆದ ಪದ ಅದು ಓಂ ಶಾಂತಿ ಎನ್ನುವುದು. ಆದರೆ ಎಲ್ಲರೂ ಅರ್ಥ ತಿಳಿಯದೆ ಬಳಸುತ್ತಾರೆ. ಏನಾದರೂ ಆಗಲಿ, ನಾನು ಶಾಂತಿಯಿಂದಲೇ ಇರುತ್ತೇನೆ ಎಂದು ಇರುವುದು. ಏಕೆಂದರೆ ಉಳಿದಂತೆ ಈ ರೀತಿ ಜಗಳವಾಡುವುದು ಮಾಡುವುದರಿಂದ ಯಾವ ದೇಶ ನಿರಾಳವಾಗಿ ಇರುತ್ತದೆ? ಈಗ ಯಾವ ದೇಶವೂ ನಿರಾಳವಾಗಿಲ್ಲ. ಹೊಡೆಯಲು ಪ್ರಾರಂಭಿಸಿದರೆ ನಿರಾಳತೆ ಇರುವುದಿಲ್ಲ. ಆಗ ಶಾಂತಿಯಿಂದಲೇ ಬರುತ್ತದೆ. ಹೊರತು ಬಂದೂಕು ಇಟ್ಟು ಬೆದರಿಸಿ ಶಾಂತಿಯಿಂದ ಇರಲು ಸಾಧ್ಯವಿಲ್ಲ. ಒಂದು ಸಮಯವಿದ್ದರೂ ಇನ್ನೊಂದು ಸಮಯ ಅದು ಬದಲಾಗಿ ಬಿಡುತ್ತದೆ. ಹಾಗಾಗಿ ಈಗ ಶಾಂತಿಯನ್ನು ಶಾಂತಿಯಿಂದಲೇ ಸೃಷ್ಟಿಸುವುದಕ್ಕಾಗಿ ಶಾಂತಿಯ ಸಾಗರ ಶಿವಪರಮಾತ್ಮ ಬಂದಿದ್ದಾರೆ. ಈಶ್ವರಿಯ ಪೂಂತೋಟವನ್ನು ಸೃಷ್ಟಿಸಲು. ಈಗ ಅವರು ಅಪಹರಿಸುತ್ತಾರಲ್ಲವೇ? ಇದು ನಮ್ಮದೇ ಅಲ್ಲ. ಒಂದು ಮನೆಯಲ್ಲಿ ಆಸ್ತಿ ಸಮಸ್ಯೆ ಬಂದರೂ ಸರಿ, ದೇಶದ ಸಮಸ್ಯೆ ಆದರೂ ಸರಿ, ಅದು ನಾವು ತಲೆ ಹಾಕಲು ಸಾಧ್ಯವಿಲ್ಲ. ಮನೆಯ ಸಮಸ್ಯೆಯನ್ನು ಹೇಳುತ್ತೇನೆ. ರಾಮರನ್ನು ರಾಜ್ಯದಿಂದ ಹೊರಹಾಕುತ್ತಾರೆ. ಅದು ಅವರ ಆಸ್ತಿಯಲ್ಲವೇ? ಬಿಟ್ಟು ಹೋಗುವುದೇ ಅಲ್ಲಿನ ಕತೆ. ಸಂದೇಶವೂ ಅದೇ. ಬಿಟ್ಟು ಹೋಗಿ. ಸ್ವರ್ಗದ ರಾಜ್ಯ ಬರಲಿದೆ. ಇಲ್ಲಿ ಮಾಡುತ್ತಾ ಇದ್ದರೆ ಅಲ್ಲಿ ಬರಲು ಸಾಧ್ಯವಾಗದೇ ಹೋಗುತ್ತದೆ. ನಾವು ನರಕದಲ್ಲಿ ಬದುಕಲಿದ್ದೇವೆಯೇ? ಹಾಗಾಗಿ ಇದರಿಂದ ತಪ್ಪಿಸಿಕೊಳ್ಳಬೇಕು ಎಂಬುದು ಇದರಲ್ಲಿರುವ ಇನ್ನೊಂದು ಮುಖ್ಯ ವಿಷಯ. ಇಲ್ಲಿರುವ ಎಲ್ಲರೂ ಎಷ್ಟು ದೊಡ್ಡವರೇ ಆಗಿರಲಿ, ಕೊನೆಯಲ್ಲಿ ಎಲ್ಲವನ್ನೂ ಅಪಹರಿಸಿದಾಗ ಅವರ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಕಾಂತಾರದಲ್ಲಿ ತೋರಿಸಿದ್ದಾರೆ. ಆ ರಾಜ ಕೊನೆಯಲ್ಲಿ ಹೋಗಿ ಎಲ್ಲರನ್ನೂ ಕೊಲೆ ಮಾಡುತ್ತಾನೆ. ಕೊನೆಯಲ್ಲಿ ಅದು ಆ ರೀತಿ ನಡೆಯದಿದ್ದರೂ ಅದರಲ್ಲಿ ಕಾಂತಾರ ದೇವತೆ ಹೀರೋನ ದೇಹದಲ್ಲಿ ಬಂದು ಎಲ್ಲವನ್ನೂ ನಾಶ ಮಾಡಿ ಅವನು ಮಾತ್ರ ಒಬ್ಬನೇ ಸಿಕ್ಕಿಹಾಕಿಕೊಳ್ಳುತ್ತಾನೆ. ಕೊನೆಯಲ್ಲಿ ಆ ಪ್ರಕೃತಿ ವಿಕೋಪದಲ್ಲಿ ಸಿಕ್ಕಾಗ ಹಾಗೆಯೇ ಇರುತ್ತದೆ. ದೊಡ್ಡ ದೊಡ್ಡ ಪದವಿಗಳಲ್ಲಿ ಇರಬಹುದು. ದೊಡ್ಡ ಅಹಂಕಾರದ ಶಿಖರದಲ್ಲಿ ಇರುತ್ತಾರೆ. ಏಕೆಂದರೆ ಅವನಿಗೆ ಅಹಂಕಾರ ಮುರಿಯಬೇಕಾದರೆ ಆ ಮಟ್ಟಿಗೆ ಮತ್ತೆ ಇಳಿಯುವಂತೆ ಒಂದು ಪೆಟ್ಟು ಬೀಳಬೇಕು. ಹಾಗೆ ಬೀಳುತ್ತದೆ. ಅದಕ್ಕಾಗಿಯೇ ಬೈಬಲ್ನಲ್ಲಿ ಯೇಸು ಹೇಳುತ್ತಾರೆ, ಪರದೇಶಿ ಭಾಗ್ಯವಂತ ಎಂದು. ಏನೂ ಇಲ್ಲ ಎಂದರೆ ಅವನಿಗೆ ಸಮಸ್ಯೆ ಇಲ್ಲ. ಏಕೆಂದರೆ ಅವನಿಗೆ ಈಗಾಗಲೇ ಅಹಂಕಾರ ಇರುವುದಿಲ್ಲ. ಹಾಗಾಗಿ ಅದನ್ನು ಒಡೆಯುವ ಅವಶ್ಯಕತೆ ಇರುವುದಿಲ್ಲ. ಯಾವ ಮಟ್ಟಿಗೆ ಅಹಂಕಾರ ಇರುತ್ತದೆಯೋ ಆ ಮಟ್ಟಿಗೆ ಒಡೆಯಲಾಗುತ್ತದೆ. ಅದು ತುಂಬಾ ಕ್ರೂರವಾಗಿ ಇರುತ್ತದೆ. ಆಗ ಅವರಿಗೂ ನಾವು ಶಕ್ತಿಯನ್ನು ಕೊಡಬೇಕು. ಏಕೆಂದರೆ ಎಲ್ಲರೂ ನಮಗೆ ತಾನೇ ದೇವಸ್ಥಾನ ಕಟ್ಟಿ ಪೂಜಿಸುತ್ತಾರೆ. ಸ್ವರ್ಗದಲ್ಲಿ ಬದುಕಿದ್ದ ದೇವತೆಯಾಗಿ ಇದ್ದವರು ನಾವೇ ಎಂದು ಹೇಳುವುದಕ್ಕೆ ತಾನೇ ದೇವರು ಬರುತ್ತಾರೆ. ಮತ್ತೆ ಹಾಗೆ ಆಗಬೇಕು. ಏಕೆ ನಿಮ್ಮನ್ನು ಅವರು ದೇವಸ್ಥಾನ ಕಟ್ಟಿ ಪೂಜಿಸುತ್ತಾರೆ?
ಈ ಕೊನೆಯ ಸಮಯದಲ್ಲಿ ಅವರನ್ನು ದಾರಿಯಿಲ್ಲದೆ ನೀವು ನಾಶ ಮಾಡಿ ಹೋಗಲಿಲ್ಲ. ನೀವು ಎಲ್ಲಾ ಮಮಕಾರವನ್ನು ಬಿಟ್ಟು ಇತರರಿಗೂ ಆ ಶುದ್ಧತೆಯ ಶಕ್ತಿಯನ್ನು ಕೊಟ್ಟು ಅವರನ್ನು ಆಳವಾದ ಶಾಂತಿಗೆ ಕರೆದುಕೊಂಡು ಬಂದು ಹಾಗೆಯೇ ಮೇಲೆ ಬಿಟ್ಟು ಹೋದರೆ ಅಷ್ಟು ದೊಡ್ಡ ಕರ್ತವ್ಯ ನಮಗೆ ಇದೆ. ಮುಖ್ಯವಾಗಿ ಅನ್ಪೇ ಶಿವಂ ಎಂದು ಹೇಳಲು ಕಾರಣವೇ ದೇವರು ಬರುವುದು ಯಾವಾಗ ದುಃಖದಿಂದ ತುಂಬಿದ ಪ್ರಪಂಚದಲ್ಲಿ ಒಂದು ವೃದ್ಧ ದೇಹದಲ್ಲಿ ಬರುತ್ತಾರೆ. ಆಗ ಈ ಜ್ಞಾನವನ್ನು ಕುರಿತು ಸ್ವರ್ಗಕ್ಕೆ ನಮ್ಮನ್ನು ಕಳುಹಿಸುತ್ತಾರೆಯೇ ಹೊರತು ಅವರು ಸ್ವರ್ಗಕ್ಕೆ ಬರುವುದಿಲ್ಲ. ಹಾಗಾಗಿಯೇ ಶಿವನಿಗೆ ಮಾತ್ರ ಭಕ್ತಿಯಲ್ಲಿ ಹುಟ್ಟಿದ ಅಥವಾ ಸತ್ತ ಕತೆ ಇರುವುದಿಲ್ಲ. ರಾಮ ಹುಟ್ಟುತ್ತಾನೆ, ಸಾಯುತ್ತಾನೆ. ಯೇಸು ಹುಟ್ಟುತ್ತಾನೆ, ಸಾಯುತ್ತಾನೆ. ಕೃಷ್ಣ ಹುಟ್ಟುತ್ತಾನೆ, ಸಾಯುತ್ತಾನೆ. ಇವರು ಹುಟ್ಟು ಇಲ್ಲ, ಸಾವು ಇಲ್ಲ, ನೇರವಾಗಿ ಪ್ರವೇಶಿಸುತ್ತಾರೆ. ಜ್ಞಾನವನ್ನು ಹೇಳುತ್ತಾರೆ. 100 ವರ್ಷ ಜ್ಞಾನವನ್ನು ಹೇಳಿ ನಮ್ಮನ್ನು ಸಿದ್ಧಗೊಳಿಸಿ ಎಲ್ಲರೂ ಮೇಲೆ ಹೋಗುತ್ತೇವೆ. ಸ್ವರ್ಗಕ್ಕೆ ಹೋಗಲು ತರಬೇತಿ ಪಡೆದು ಹೋಗುತ್ತೇವೆ. ದೇವರು ಬರುವುದಿಲ್ಲ, ಹಾಗಾಗಿ ಅದು ಎಷ್ಟು ದೊಡ್ಡ ವಿಷಯ. ಸ್ವರ್ಗದ ರಾಜ್ಯ ಅಷ್ಟು ಅದ್ಭುತವಾಗಿ ಇರುತ್ತದೆ. ಆದರೆ ಇದನ್ನು ದೇವರು ಹಿಂದಿನ ಜನ್ಮದಲ್ಲಿ ಕೊಟ್ಟರು ಎಂದೇ ನಮಗೆ ತಿಳಿದಿರುವುದಿಲ್ಲ. ಆದರೆ ದೇವರ ಬಗ್ಗೆ ಚಿಂತನೆಯೇ ಇಲ್ಲದೆ ಇರುತ್ತದೆ. ಏಕೆಂದರೆ ಆ ದುಃಖ ಸ್ವಲ್ಪವಾದರೂ ಬಂದಾಗ ಮಾತ್ರ ದೇವರನ್ನು ನೆನೆಸುತ್ತಾರೆ. ಈಗ ನರಕ, ಈಗ ಪ್ರಪಂಚದಲ್ಲಿ ನಾಸ್ತಿಕತೆ ಹೆಚ್ಚಾಗಿ ಹೋಯಿತು. ಕೊನೆಯಲ್ಲಿ ಪ್ರಪಂಚ ವಿನಾಶವಾದಾಗ ನೋಡುತ್ತಾರಲ್ಲವೇ, ಎಲ್ಲರೂ ಬಿದ್ದು ಒರಗಿ ದೇವರನ್ನು ನೆನೆಸುತ್ತಾರೆ. ಏಕೆಂದರೆ ಅವರಿಗೆ ದೊಡ್ಡ ಗುರಿ ಏನು ಗೊತ್ತಾ? ಇಲ್ಲಿಂದ ತಪ್ಪಿಸಿಕೊಂಡರೆ ಸಾಕು ಎಂದು ಇರುತ್ತಾರೆ. ಏಕೆಂದರೆ ಒಂದು ಸೆಕೆಂಡ್ ಸಹ ಅಷ್ಟು ಭಯವಾಗಿರುತ್ತದೆ. ಸುತ್ತಲೂ ನೀರು, ದೇಹವೂ ಇಲ್ಲ, ಹಾಗೆಯೇ ಇದ್ದೇವೆ. ಮೇಲೂ ಹೋಗಲು ಸಾಧ್ಯವಾಗುತ್ತಿಲ್ಲ. ಆಗ ಅನೇಕ ಜನರು ಹೋಗುವುದನ್ನು ನೋಡುತ್ತಾರೆ. ಆಗಲೇ ನೆನೆಸುತ್ತಾರೆ, ಅಯ್ಯೋ, ನಾವು ಹೋಗಬೇಕು. ಆಗ ಈ ಜ್ಞಾನ ಅವರಿಗೆ ನೆನಪಿಗೆ ಬರುತ್ತದೆ. ನೆನೆಸುತ್ತಾರೆ. 1 ನಿಮಿಷವಾದರೂ ನೆನೆಸಿದರೆ ಮಾತ್ರ ನಾವು ಆ ಮುಕ್ತಿಗೆ ಹೋಗಲು ಸಾಧ್ಯ.